ನಮಸ್ಕಾರ. 64 ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಮಾತುಕತೆ ವಿಭಾಗದಲ್ಲಿ ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪ್ರದೀಪ್ ಕೆಂಜಿಗೆ. ಸ್ವತಃ ಕಾಫಿ ಕೃಷಿಕರಾದ ಡಾಕ್ಟರ್ ಪ್ರದೀಪ್ ಕೆಂಜಿಗೆ ಕೃಷಿ ವಿಜ್ಞಾನದಲ್ಲಿ ಪದವಿ ಹೊಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೆಂಜಿಗೆ ಇವರ ಊರು. ಇವರು ಅಮೆರಿಕದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಟಸ್ಕಿಯಲ್ಲಿ ಪರಿಸರ ವಿಜ್ಞಾನ ಅಭ್ಯಸಿಸಿ ಸ್ನಾತಕೋತ್ತರ ಪದವಿ ಹೊಂದಿದವರು. ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆ ಹಾಗೂ ಅದರ ಮೇಲೆ ಕ್ರಿಮಿನಾಶಕಗಳ ದುಷ್ಪರಿಣಾಮಗಳ ಅಧ್ಯಯನದಲ್ಲಿ PhD ದೊರಕಿಸಿಕೊಂಡಿದ್ದಾರೆ. ಕಾಫಿ ಸಣ್ಣ ಬೆಳೆಗಾರರ ಒಕ್ಕೂಟದಲ್ಲಿ ಸಕ್ರಿಯ ಪಾತ್ರ ವಹಿಸಿರುವ ಪ್ರದೀಪ್ ಪ್ರಸ್ತುತ ಕಾಫಿ ಡೇ ಗುಂಪಿನ ಸಂಶೋಧನಾ ಕೇಂದ್ರದ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪೂಚಂತೆ ಅವರೊಡನೆ ಪ್ಯಾಪಿಲಾನ್, ವಿಸ್ಮಯ 1, 2, 3 ಪುಸ್ತಕಗಳನ್ನ ಬರೆದಿದ್ದಾರೆ. ಇದಲ್ಲದೆ ಬರ್ಮುಡಾ ಟ್ರಯಾಂಗಲ್, ಅದ್ಭುತಯಾನ, ಹೆಬ್ಬಾವಿನೊಡನೆ ಹೋರಾಟ ಮುಂತಾದ ವೈಜ್ಞಾನಿಕ ರಿಸರ್ಚ್ ಬೇಸ್ಡ್ ಬುಕ್ಸ್ ಕೂಡ ಬರೆದಿದ್ದಾರೆ. ಮೂಡಿಗೆರೆಯ ವಿಸ್ಮಯ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿದ್ದಾರೆ. ಇವರು ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸೇರಿ ಬರೆದ ಅನುವಾದಿಸಿದ ಮಿಲೇನಿಯಂ ಸರಣಿ ಮತ್ತು ಪ್ಯಾಪಿಲಾನ್ ಸರಣಿ ಪುಸ್ತಕಗಳು ಜನಪ್ರಿಯವಾಗಿದೆ. ವಿಸ್ಮಯ ಮಾಲಿಕೆಗಾಗಿ ಪೂಚಂತೆ ಅವರೊಂದಿಗೆ ಜಂಟಿಯಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಸರ್, ನಮ್ಮ ಶೋಗೆ ಸ್ವಾಗತ. ನಮಸ್ಕಾರ. ನೀವ್ ಇಷ್ಟೊಂದು ಪುಸ್ತಕ ಬರೆದಿದ್ದೀರಾ, ಆದ್ರೂ ನಮ್ ಜನಕ್ಕೆ ನಿಮ್ ಬಗ್ಗೆ ಗೊತ್ತಿಲ್ಲ. ನೀವೊಂಥರ ಎಲೆಮರೆ ಕಾಯಿ ರೀತಿನೇ ಇದ್ದೀರಾ. ನಮ್ ಓದುಗರಿಗೆ ನಿಮ್ದೊಂದು ಕಿರುಗ್ ಪರಿಚಯ ಮಾಡ್ಕೊಡ್ತೀರಾ ಪ್ಲೀಸ್? ಈಗಾಗ್ಲೇ ನೀವು ಹೇಳಿದ್ದೆ ಸಾಕಷ್ಟು ಉದ್ದವಾಗಿದೆಯಲ್ಲ, ಇನ್ನೇನು ಕಿರು ಪರಿಚಯ? ಸಾಕಷ್ಟು ಇದೆ. ಎಲೆಮರೆಯ ಕಾಯಿ ಅಂತ ಅಂದ್ರಿ, ಹಾಗೇನಿಲ್ಲ ಅನ್ಸುತ್ತೆ. ಎಲೆ ಎರಡ್ ತರದ ಪರ್ಪಸ್ ಅನ್ನ ಸರ್ವ್ ಮಾಡ್ಬೋದು. ಒಂದು, ಕಾಯಿ ಬಲ್ತಿದ್ರೆ ಅದನ್ನ ಬಿಸಿಲು ಕಲ್ಲೊಡೆಯೋರಿಂದ ಒಂಚೂರು ಮರೆ ಮಾಡುತ್ತೆ. ಹಾಗೆ ಕಾಯಿ ಎಳಸು ಅಥವಾ ಇದಾಗಿದ್ರೆ, ಈಚಾಗಿದ್ರೆ ಅದ್ರ ಮಾನನು ಮುಚ್ಚುತ್ತೆ. ಸೊ ನನ್ ಕೇಸಲ್ಲಿ ಎರಡನೇದಿದ್ರು ಇರ್ಬೋದು. ಇಲ್ಲ ಸರ್, ನಾವು ಮೊದಲನೇದ್ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ಗೂ ಬರವಣಿಗೆಗೂ ಲಿಂಕ್ ಹೆಂಗೆ, ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ ಬರವಣಿಗೆ ಜರ್ನಿ ಅಂತ? ಬರವಣಿಗೆ ನಂದು ಎಜುಕೇಶನ್ ಏನು ಯಾವತ್ತೂ ಕಂಟಿನ್ಯೂಸ್ ಆಗಿ ಆಗಿಲ್ಲ. ಏನು ಅಂದ್ರೆ, ಫಸ್ಟ್ BSc AG ಮಾಡಿದೆ, ಮತ್ತೊಂದು 4-5 ವರ್ಷ ಬ್ರೇಕ್ ತಗೊಂಡು ಮನೆಗ್ ಬಂದೆ, ಕಾಫಿ ಕೃಷಿಲ್ ತೊಡಕೊಂಡೆ. ಆಮೇಲೆ ಒಂದಷ್ಟು ಆ ಕಾಲದಲ್ಲಿ ಸಾವಯವ ಕೃಷಿನೂ ಕೈಗೊಂಡೆ. ಆಮೇಲೆ ಎಲ್ಲ ಆದ್ಮೇಲೆ ಏನಪ್ಪಾ ಇದು ಈ ಅಗ್ರಿಕಲ್ಚರ್, ಇದು ವರ್ಷಿಡೀ ಇದನ್ನೇ ನೋಡ್ತಾ ಇದ್ರೆ ಬೋರ್ ಆಗತ್ತಲ್ಲ, ಯಾಕೋ ನನ್ನ ಲೈಫ್ ಸ್ಟಾಗ್ನೇಟ್ ಆಗ್ತಾ ಇದೆ ಅನ್ಸಿ ಸ್ನಾತಕೋತ್ತರ ಇದು ಓದೋಣ ಅನ್ಬೇಕಾದ್ರೆ ಅಮೆರಿಕದ ಟಸ್ಕೆಗಿಯಲ್ಲಿ ನನಗೆ ಅಡ್ಮಿಷನ್ ಸಿಕ್ಸ್ತು. ಹಾಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂದ್ರು. ಸೊ ಇಮ್ಮಿಡಿಯೇಟ್ ಅಲ್ಲಿಗೆ ಹೋದೆ. ಅಲ್ಲೊಂದು 3-4 ವರ್ಷ ಓದಿ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ಅಲ್ಯಾಕೋ ಮತ್ತೆ ಸ್ಟಕ್ ಆಗ್ತೀನೇನೋ ಇಲ್ಲಿ ಅನ್ನಿಸ್ತು. ಸೊ ಮತ್ತೆ ವಾಪಸ್ ಬಂದೆ. ಮತ್ತೆ 3-4 ವರ್ಷ ಇಲ್ಲಿ ಟೀಚ್ ಎಲ್ಲ ಮಾಡ್ತಾ ಇದ್ದೆ ಕಾಲೇಜ್ನಲ್ಲಿ, ಅಗ್ರಿಕಲ್ಚರ್ ಕಾಲೇಜಲ್ಲಿ ಎಲ್ಲ. ಆಮೇಲೆ ನಮ್ದೇ ಒಂದು ಕಾಫಿಗೆ ಸಂಬಂಧಪಟ್ಟಂತ ಒಂದು ದೊಡ್ಡ ಕೀಡೆ ಇದೆ. ಅಂದ್ರೆ ಒಂದು ಕಾಯಿಲೆ, ಕಾಫಿ ಬೆಳೆಗಾರರಿಗೆ ಖಂಡಿತ ಗೊತ್ತಿರುತ್ತೆ. ಅದು ವೈಟ್ ಸ್ಟೆಮ್ ಬೋರರ್ ಅಂತ ಹೇಳಿ, ಪ್ರತಿ ವರ್ಷ ಅದರಲ್ಲೂ ಅರೇಬಿಕಾನ ಪ್ರತಿ ವರ್ಷ ಅರೌಂಡ್ 12-15% ಆಫ್ ದ ಪ್ಲಾಂಟ್ಸ್ ಆರ್ ಲಾಸ್ಟ್ ಈ ಹುಳುವಿನ ದಸೆಯಿಂದ. ಸೊ ನಾನು ತೋಟ ಮಾಡ್ತಾ ಇದ್ದಾಗ ತುಂಬಾ ಸಫರ್ ಆದೆ. ಹಾಗೆ ಮಾತಾಡ್ತಾ ತೇಜಸ್ವಿ ಅವ್ರಿಗೂ ಆ ಪ್ರಾಬ್ಲಮ್, ಎಲ್ಲರಿಗೂ ಇಟ್ಸ್ ಎ ಕಾಮನ್ ಪ್ರಾಬ್ಲಮ್. ಆಮೇಲೆ ಒಂದೇ ಸರಿ ಯಾವುದೋ ಒಂದು ಡಿಸ್ಕಸ್ ಮಾಡ್ತಾ ಡಾಕ್ಟರ್ ಬೆಳವಾಡಿ ಅಂತ ಕೀಟ ಶಾಸ್ತ್ರಜ್ಞರು ಇದ್ರು. ಇದೊಂದು ಕೀಟ ಇದು. ಸೊ ಸಡನ್ ಆಗಿ ತೇಜಸ್ವಿನೇ ಹೇಳಿದ್ರು, ಅವರು ಇವ್ರಿಗೆ ಏನ್ ಹೇಳೋದು, ನೀವೇ ಇಬ್ರು ಇದಿರಲ್ಲ, ಏನಾದ್ರು ಒಂದು ಸೊಲ್ಯೂಷನ್ ಕಂಡಿಡೀರಿ ಅಂತ. ಸೊ ಇಮ್ಮಿಡಿಯೇಟ್ ಆಗಿ PhDಗೆ ಎನ್ರೋಲ್ ಮಾಡ್ಕೊಂಡು, ಆಮೇಲೆ ಒಂದು 6 ವರ್ಷ ಹೆಚ್ಚು ಕಡಿಮೆ
ನನ್ನಷ್ಟು ದೀರ್ಘವಾಗಿ PhD ಯಾರು ಮಾಡಿಲ್ವೇನು. ಅದೇನು ನಾನೇ ಬೇಕಾಗಿ, ಯಾಕೆಂದ್ರೆ ನಮ್ಗೆ ಡೇಟಾ ಬೇಕು ಅಂದ್ರೆ ಮಿನಿಮಮ್ 3 years ಇಂದು ಅಥೆಂಟಿಕ್ ಡೇಟಾ ಬೇಕು. ಸೊ ಈ ಹುಳು ಕಾಫಿ ಗಿಡನ ಅಟ್ಯಾಕ್ ಮಾಡೋದು ವರ್ಷಕ್ಕೊಂದೇ ಸರಿ ಅಲ್ಲ 2 ಸರಿ. ಸೊ ಅದ್ರದ್ದು ಡೇಟಾ ನಾನು ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಒಂದು ಇಡೀ ವರ್ಷ ಕಾಯ್ತಾನೆ ಇರ್ಬೇಕು. ಆದ್ರೂ ಪರವಾಗಿಲ್ಲ, ನನಗೇನು ಅರ್ಜೆಂಟ್ ಇರ್ಲಿಲ್ಲ, ಡಿಗ್ರಿ ಮಾಡ್ಲೇಬೇಕು ಅನ್ನೋ ಒಂದು ಇದು ಇರಲಿಲ್ಲ. ಸೊ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ PhD ಮಾಡಿದೆ. ಪರಿಸರಕ್ಕೆ ಹಾನಿ ಆಗದೆ ಇದ್ದಂಗೆ ಈ ಹುಳುವನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಸಾಕಷ್ಟು ಒಳ್ಳೆ ರಿಸಲ್ಟ್ ಬಂತು. ಸುಮಾರು 6-7 ವರ್ಷ ಕಾಫಿ ಬೋರ್ಡ್ನವ್ರ ಸಮೇತ ನಾನು ಮಾಡಿದಂತ ನಾವು ಅನ್ವೇಷಣೆ ಮಾಡಿದಂತ ಮೆಥಡ್ ನ ಯೂಸ್ ಮಾಡಿ ಈ ಹುಳುವನ್ನ ಕಂಟ್ರೋಲ್ ಮಾಡಿದ್ದಾರೆ. ಈಗಲೂ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಪರಿಸರ ಸ್ನೇಹಿಯಾದಂತ ಕೆಮಿಕಲ್ಸ್ ಇಲ್ಲದೆ ಇರೋ ಅಂತ ಮೆಥಡ್ ಇದು, ಹೇಗೆ ಹುಳುವನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ. ಸೊ ನಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಈ ತರ ಇದೆ. ಅದ್ರ ಮಧ್ಯೆ ಬರವಣಿಗೆ ಯಾಕೆ ಶುರುವಾಯ್ತು ಅಂದ್ರೆ ಹಾಗೆ ಈಗ ಗ್ಯಾಪ್ ಸಿಕ್ಕಿದಾಗೆಲ್ಲ ಹಿಂದೆಯಿಂದ ಓದೋ ಒಂದು ಹವ್ಯಾಸ ಇತ್ತು ನನಗೆ. ಇನ್ಫ್ಯಾಕ್ಟ್ ತೇಜಸ್ವಿಯವ್ರ ಪರಿಚಯ ಆಗಿದ್ದು ಹಾಗೇನೆ. ಅವರು ಚಿದಂಬರ ರಹಸ್ಯನ ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ರು. ಅದಕ್ಕಿಂತ ಮೊದ್ಲು ಕರುವಾಲ ಇದ್ರಲ್ಲಿ ತುಷಾರದಲ್ಲಿ ಬರ್ತಾ ಇತ್ತು. ನಮ್ಮೂರಿನ ಕತೆ ಅಲ್ಲ, ಬಿಡ್ದಂಗ್ ಓದ್ತಾ ಇದ್ದೆ. ಆಮೇಲೆ ತೇಜಸ್ವಿ ಬಗ್ಗೆ ಸಿಕ್ಕಾಬಟ್ಟೆ ಕುತೂಹಲ. ಅಷ್ಟೊತ್ತಿಗೆ ಅವ್ರು ನಮ್ಮೂರಿಗೆ ಬಂದು ಇದಾರೆ ಅಂತ ಗೊತ್ತಾಯ್ತು. ಬಟ್ ನಾನು ಆವಾಗಿನ್ನು 6-7ನೇ ಕ್ಲಾಸ್ ಎಲ್ಲ ಏನೋ ಇದ್ದೆ. ಅವ್ರನ್ನ ಮಾತಾಡ್ಸಷ್ಟು ಧೈರ್ಯ ಎಲ್ಲ ಇರ್ಲಿಲ್ಲ, ದೂರದಿಂದಲೇ ನೋಡ್ತಿದ್ದು. ಅವರು ಸ್ವಲ್ಪ ಇಲ್ಲೆಲ್ಲ ಒಂಚೂರು ಟೆರರಿಸ್ಟ್ ಹೇಳ್ತಾರ ಎಲ್ಲ. ತೇಜಸ್ವಿ ಅಂದ್ರೆ ಒಬ್ರು ಟೆರರಿಸ್ಟ್, ಇಲ್ಲಿ ಎಲ್ಲ ಬುಡಮೇಲ್ ಮಾಡಕ್ ಬಂದಿದ್ದಾನೆ ಮೈಸೂರು ಬಿಟ್ಟು ಅನ್ನೋ ತರ ಎಲ್ಲರೂ ಇಲ್ಲಿ ಅವರು ಆ ಇಮೇಜನ್ ಅವರೇ ಸ್ವಂತ ಕ್ರಿಯೇಟ್ ಮಾಡ್ಕೊಂಡಿದ್ದು, ಬೇರೆಯವರು ಮಾಡಿದ್ದಲ್ಲ. ಆ ತರ ಇದ್ದಿದ್ರಿಂದ ನಾನು ದೂರ ಉಳ್ದಿದ್ದೆ. ಆಮೇಲೆ ಅವರು ಚಿದಂಬರ ರಹಸ್ಯ, ನಾನ್ ಕಾಲೇಜಲ್ಲಿದ್ದಾಗ ಚಿದಂಬರ ರಹಸ್ಯ ಬರೆಯಕ್ ಶುರು ಮಾಡಿದ್ರು. ಅವಾಗ ಸುಮ್ನೆ ಒಂದು ಪತ್ರ ಬರ್ದೆ ಅವ್ರಿಗೆ, ಅಂದ್ರೆ ಸಂಪಾದಕರಿಗೆ, ಲಂಕೇಶ್ ಪತ್ರಿಕೆಯಲ್ಲಿ. ಆಮೇಲೆ ಅದು ಪ್ರಕಟನೂ ಆಯ್ತು. ಚಿದಂಬರ ರಹಸ್ಯ ಚೆನ್ನಾಗಿದೆ ಅನ್ನೋ ತರ ಬರ್ದಿದ್ದೆ. ಅದು ಇಮಿಡಿಯೇಟ್ ಪ್ರಕಟನೂ ಆಯ್ತು ಆ ಪತ್ರ. ಅದ್ ನೀವು ಓದಿದ್ರು ಅಂತ ಕಾಣುತ್ತೆ. ಯಾರ ಹತ್ರನೂ ಹೇಳಿ ಕಳ್ಸಿರಿ, ಯಾವನು ಪ್ರದೀಪ ಅಂತ ಈ ಊರಲ್ಲೂ ಯಾರು ಪುಸ್ತಕ ಅಕ್ಷರಸ್ಥರು ಇದಾರೆ ಅಂತ ಈಗ್ಲೇ ಗೊತ್ತಾಗಿತ್ತು ಯಾರೋ ಅಂತ. ಆಮೇಲೆ ಯಾರೋ ಬಂದು ಹೇಳಿದ್ರು, ನಿಮ್ಮನ್ ಕೇಳ್ತಾ ಇದ್ರು ಕಣ್ರಿ ಅಂತ. ಸರಿ ಅಂತ ಹೇಳಿ ಒಂದ್ ದಿವ್ಸ ಹುಡುಕೊಂಡು ಹೋದೆ. ಹಂಗಾಗಿ ಪರಿಚಯ ಆಯ್ತು. ಅದು ಕೊನೆವರೆಗೂ ಉಳೀತು. ಸೊ ಬರವಣಿಗೆ ಮಾಡ್ಬೇಕಾದ್ರೂ ಅಷ್ಟೇನೆ ನನ್ನ ಆಸ್ತಿಗಳೆಲ್ಲ ಗೊತ್ತಿತ್ತು ಅವರಿಗೆ. ಹಾಗಾಗಿ ತುಂಬಾ ಅವ್ರ ಪ್ರೋತ್ಸಾಹ ಇಲ್ದಿದ್ರೆ ಸ್ವಲ್ಪ ಕಷ್ಟ ಇತ್ತು. ಮೋಸ್ಟ್ಲಿ ನಾನ್ ಸ್ಟಾರ್ಟೇ ಮಾಡ್ತಿರ್ಲಿಲ್ವೇನೋ, ಯಾಕೆಂದ್ರೆ ಅವ್ರ ಪುಸ್ತಕ ಪ್ರಕಾಶನ ಇಲ್ಲ ಮಾಡ್ತಿದ್ವೋ ಏನೋ, ಲೆಟ್ಸ್ ನಾಟ್ ಅಸ್ಯೂಮ್ ಎನಿಥಿಂಗ್. ಅವ್ರ ಪುಸ್ತಕ ಪ್ರಕಾಶನ ಸ್ಟಾರ್ಟ್ ಆಗಿತ್ತು. ಆ ಪುಸ್ತಕ ಪ್ರಕಾಶನಕ್ಕೆ ಮೊದಲನೇ ಕಂಪ್ಯೂಟರ್ ಕೊಟ್ಟವನ್ ನಾನೇ. ಅವ್ರಿಗೆ ಕಂಪ್ಯೂಟರ್ ಗೊತ್ತೇ ಇರ್ಲಿಲ್ಲ. ಸೊ ಅಮೆರಿಕದಿಂದ ಒಂದು ಹಳೆಯ ಕಾಲದ್ದು 286 ಮಾಡೆಲ್, ಅದರಲ್ಲಿ ಯಾವುದೇ ಪ್ರಿಂಟಿಂಗ್ ಕೆಲ್ಸನೂ ಆಗ್ತಿರ್ಲಿಲ್ಲ. ಆದ್ರೂ ಅವರಿಗೆ ಅದ್ರದ್ದು ಹುಚ್ಚು ಹತ್ಸಿದ್ದು ಮೊದಲನೇ ಇದು ನನ್ನಿಂದಲೇ. ಆಮೇಲೆ ಅಷ್ಟೊತ್ತಿಗೆ ಪುಸ್ತಕ ಪ್ರಕಾಶನ ಶುರುವಾಯ್ತು. ಅವರಿಗೂ ರೆಗ್ಯುಲರ್ ಆಗಿ 2-3 ತಿಂಗಳಿಗೆ ಒಂದು ಹೊಸ ಪುಸ್ತಕ ಬೇಕೇ ಬೇಕಾಗಿತ್ತು. ಸೊ ನನ್ನ ಬೆಳವಾಡಿನ ಎಲ್ಲ ಬರವಣಿಗೆ ಹಚ್ಚಿದ್ರು. ಸೊ ದಿಸ್ ವೇರ್ ಬರವಣಿಗೆ ಶುರುವಾಗಿ. ಸರ್, ಈಗ ನೀವು ಬರ್ದಿರೋದೆಲ್ಲ ಬರ್ಮುಡಾ ಟ್ರಯಾಂಗಲ್, ಅದ್ಭುತಯಾನ, ಪಾಪ್ಯುಲನ್ ಎಲ್ಲ ನಿಜ ಘಟನೆಗಳ ಆಧಾರಿತ ಪುಸ್ತಕಗಳು. ಈ ರೀತಿ ಪುಸ್ತಕಗಳನ್ನ ಬರೆಯಲು ನಿಮ್ಗೆ ಸ್ಫೂರ್ತಿ ಏನು? ಅಂದ್ರೆ ಒಂದು ರೀಡರ್ಸ್ ಡೈಜೆಸ್ಟ್ ತುಂಬಾ ಓದ್ತಿದ್ದೆ. ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಬುಕ್ ಸೆಕ್ಷನ್ ಇರುತ್ತೆ ನೋಡಿ, ಅವೆಲ್ಲ ಹೆಚ್ಚು ಕಡಿಮೆ ನಿಜ ಘಟನೆಗಳ ಆಧಾರದ ಮೇಲೆ. ಆದ್ರೆ ಅವು
ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಆದ್ರೆ ಅವು ಎಷ್ಟೊಂದು ಥ್ರಿಲ್ಲಿಂಗ್ ಆಗಿರ್ತವೆ ಅಂದ್ರೆ, ಇನ್ಫ್ಯಾಕ್ಟ್ ನಾನು MSc ಮಾಡ್ಬೇಕು ಅನ್ನೋದಕ್ಕೂ ಅಮೆರಿಕದಲ್ಲಿ ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕು ಅನ್ನೋದಕ್ಕೂ ನನಗೆ ಸ್ಫೂರ್ತಿ ಕೊಟ್ಟಿದ್ದೆ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಬಂದಂತ ಒಂದು ಬುಕ್ ಸೆಕ್ಷನ್ ನಲ್ಲಿ ಜಾರ್ಜ್ ವಾಷಿಂಗ್ಟನ್ ಕಾರ್ವರ್ ಅನ್ನೋ ಒಬ್ಬ ವಿಜ್ಞಾನಿ ಬಗ್ಗೆ ಒಂದು ಬುಕ್ ಸೆಕ್ಷನ್ ನಲ್ಲಿ ಒಂದು ಇದು ಬಂತು. ಇವನು ನಾವು ಹೆಸರೇ ಜಾರ್ಜ್ ವಾಷಿಂಗ್ಟನ್ ಕೇಳಿದ್ವಿ, ಇದ್ಯಾರಿದು ಕಾರ್ವರ್ ಅಂತ ಓದ್ತಾ ಹೋದ್ರೆ ಅದ್ಭುತವಾದ ವಿಜ್ಞಾನಿ, ಫಸ್ಟ್ ಬ್ಲ್ಯಾಕ್ ಸೈಂಟಿಸ್ಟ್ ಅವನು, ಮೊದಲನೇ ಅಕ್ಷರ ಬ್ಲ್ಯಾಕ್ ಕರಿಯರ್ ಅಲ್ಲಿ ಮೊದಲನೇ PhD ಅಮೆರಿಕದಲ್ಲಿ ಪಡೆದವನೇ ಅವನು ಎಲ್ಲ ಅತ್ಯುನ್ನತ ಹುದ್ದೆಗಳನ್ನೆಲ್ಲ ಬಿಟ್ಟು ಬಂದು ಟಸ್ಕೆಗಿ ಯೂನಿವರ್ಸಿಟಿನ ಶುರು ಮಾಡಿದ್ದ. ನೀವು ನಂಬೋದಿಲ್ಲ, ಇವತ್ತು ನಾವು ಪೀನಟ್ ಬಟರ್ ಅಂತ ತಿಂತೀವಲ್ಲ, ಅದನ್ನ ಮೊಟ್ಟ ಮೊದಲ ಬಾರಿ ಕಂಡು ಹಿಡಿದವನು ಜಾರ್ಜ್ ವಾಷಿಂಗ್ಟನ್ ಕಾರ್ವರ್. ಅವನು ಅದ್ರದ್ದು ಬರೀ ಒಂದು ಪೇಟೆಂಟ್ ತಗೊಂಡಿದ್ರೆ ಇವತ್ತು ಆ ಪೇಟೆಂಟಿನ ಬೆಲೆ ಎಷ್ಟು ಅಂದ್ರೆ 800 ಮಿಲಿಯನ್. ಅಂದ್ರೆ ಅವನು ಎಷ್ಟೊಂದು ಜನರಸ್ ಅಂದ್ರೆ ಕರಿಯರಿಗೆ, ಪೀನಟ್ ಶೇಂಗಾ ಬೆಳೆಯುವವರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಅದನ್ನ ಪ್ರಾಸೆಸಿಂಗ್ ಮಾಡಬೇಕು. ಪ್ರಾಸೆಸಿಂಗ್ ಮಾಡೋದಕ್ಕೆ ಆವಾಗ ಒಂದೇ ಒಂದು ಕಡ್ಲೆನ ಬರೀ ತಿನ್ನಕ್ ಉಪಯೋಗಿಸ್ತಿದ್ರು. ಬರೀ ಇಂಡಿಯಾದಲ್ಲ, ನಾನು ಹೇಳ್ತಾ ಇರೋದು ಅಮೆರಿಕಲ್ಲಿ. ನೆಲಗಡ್ಲೆನ ತಿನ್ನೋದು ಬಿಟ್ಟು ಬೇರೆ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಇಂಡಿಯಾದಲ್ಲಿ ಗಾಣಕ್ ಹಾಕಿ ಎಣ್ಣೆನಾರು ತೆಗಿಯೋರು, ಅಲ್ಲ ಅದು ಇರ್ಲಿಲ್ಲ. ಬಟ್ ಮೇಜರ್ ಇವರು ಬೆಳೆಗಾರರು ಎಲ್ಲ ಕಷ್ಟದಲ್ಲಿದ್ರು. ಇವನು ಸುಮಾರು 1.5-2 ವರ್ಷ ಇದ್ರ ಮೇಲೇನೆ ರಿಸರ್ಚ್ ಮಾಡಿ ಹೊಸ ಹೊಸ ಖಾದ್ಯಗಳನ್ನ, ಹೊಸ ಉಪಯೋಗನ ನೆಲಗಡ್ಲೆಯಿಂದ ಏನ್ ಮಾಡ್ಬೋದು ಅಂತ ಹುಡುಕಿ ಕೊನೆಗೆ ಪೀನಟ್ ಬಟರ್ ಅಂತ ಮಾಡ್ದ. ಅದು ಎಷ್ಟೊಂದು ಜನಪ್ರಿಯ ಆಯ್ತು ಅಂದ್ರೆ, ದೊಡ್ಡ ಈವನ್ ಮ್ಯಾಕ್ಸ್ವೆಲ್ ಹೌಸ್, ನೆಸ್ಲೆ ಅಂತವ್ರು ಅದ್ರದ್ದು ಪೇಟೆಂಟಿಗೆ ಲಕ್ಷಾಂತರ $1 ಕೊಡಕ್ ರೆಡಿ ಇದ್ರು. ಅವ್ನು ಹೇಳ್ದ, ಇಲ್ಲ ನಾನ್ ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ, ನೀವು ಪೇಟೆಂಟ್ ತಗೊಂಡು ನೀವು ದುಡ್ಡು ಮಾಡಿದ್ರೆ ಬಡ ಜನರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ಅದನ್ನ ಫ್ರೀ ಮಾಡಿದಾನೆ. ಈಗ ಪೀನಟ್ ಬಟರಿಗೆ ಪೇಟೆಂಟ್ ಇಲ್ಲ, ಯಾರು ಬೇಕಾದ್ರೂ ತಯಾರಿಸ್ಬೋದು. ಸೊ ಅಂತ ವಿಜ್ಞಾನಿ ಹೋಗಿ ಅಂತ ಒಂದು ಸಣ್ಣ ಊರಲ್ಲಿ ಕರಿಯರಿಗಾಗೆ ಒಂದು ಯೂನಿವರ್ಸಿಟಿ ಕಟ್ಟಿದ್ನಲ್ಲ ಅಂತ ನನಗೆ ಗೊತ್ತಾಗಿದ್ದೆ ರೀಡರ್ಸ್ ಡೈಜೆಸ್ಟ್ ಬುಕ್ ಇಂದ. ಸೊ ಇಮ್ಮಿಡಿಯೇಟ್ ಆಗಿ ಅಲ್ಲಿಗೆ ಅಪ್ಲೈ ಮಾಡಿದೆ. ಹೋದ್ರೆ ಇದೇ ಯೂನಿವರ್ಸಿಟಿಗೆ ಹೋಗ್ಬೇಕು ನಾನು ಅಂತ. ಅದೃಷ್ಟದಿಂದ ಸಿಕ್ತು ಸೀಟು. ಹೋಗಿದ್ದು ತುಂಬಾ ನನ್ನ ಮಟ್ಟಿಗೆ ಒಂಥರ ಸಂತೋಷ ಕೊಡ್ತು. ಯಾಕೆಂದ್ರೆ ಇಲ್ಲಿಂದ ಹೋಗಿ ಯಾರು ಅಷ್ಟು ಡೀಪ್ ಸೌತ್ ಹೋಗಿ ಅಲ್ಲಿ ಎಲ್ಲೋ ಕೆಲವರು, ನನ್ಗೆ ನಮ್ ಬೆಂಗಳೂರಿನವರೇ ಒಬ್ರು ಡಾಕ್ಟರ್, ನೀವು ಕೇಳಿರ್ಬೇಕು, ಚನ್ನಪಟ್ಟಣ ಪ್ರಕಾಶ್ ಅಂತ ಇದ್ದಾರೆ. ಅವ್ರ ಅಜ್ಜ ನಮ್ಗೆ ಇದು ಯಾವುದು ಅವನ ಓಕೆ ಚನ್ನಪಟ್ಟಣ ಪ್ರಕಾಶ್ ಅಂತ ಇದ್ದಾರಲ್ಲ, ಅವರು ಈಸ್ ಎ ಟಾಪ್ ಸೈಂಟಿಸ್ಟ್. ಅವರು ಸಮೇತ ಅಲ್ಲಿ ಟಸ್ಕೆಗಿಯಲ್ಲಿದ್ದಾರೆ. ಅವರು ಅಮೆರಿಕದ ಅಧ್ಯಕ್ಷರ ಅಡ್ವೈಸರಿ ಕಮಿಟಿಯಲ್ಲಿ, ಬಯೋಟೆಕ್ನಾಲಜಿಯಲ್ಲಿ ಅಡ್ವೈಸರಿ ಕಮಿಟಿಯಲ್ಲಿ ಅವರಿದ್ದಾರೆ. ಅವ್ರದ್ದು ಅವ್ರು ನನಗೆ ಇಲ್ಲಿ ಬೆಂಗಳೂರಿನಲ್ಲಿ ಗುರುಗಳಾಗಿದ್ರು, ಹಾಗಾಗಿ ಅಲ್ಲಿಗೆ ಹೋದೆ. ಸೊ ಸ್ವಲ್ಪ ಮಾತು ವಿಷಯಾಂತರ ಆಗ್ತಾ ಇದೆ, ತೊಂದರೆ ಇಲ್ಲ ಅನ್ಸುತ್ತೆ. ನೀವು 1 ಗಂಟೆ ಮಾತಾಡಿ ಅಂದ್ರೆ ಎಂತದ್ ಮಾತಾಡೋದು ಮಾರ? ಇಲ್ಲ ಸರ್, ಅದು ಮೀಟಿಂಗ್ ಅಂದ್ರೆ ನಮ್ದು ಪರಿಚಯ ಈ ತರ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅಂತ 1 hour ಮಾಡ್ಕೊಂಡಿರೋದು. ಸೊ ಬರೀ 1 ಗಂಟೆ ಮಾತಾಡ್ಬೇಕು ಅಂತಿಲ್ಲ, ಇಲ್ಲ 1 ಗಂಟೆ ಅಷ್ಟೇ ಮಾತಾಡ್ಬೇಕು ಅಂತಾನೂ ಇಲ್ಲ, ಮಾತಾಡ್ಬೋದು, ತೊಂದ್ರೆ ಇಲ್ಲ. ಸೊ ಓಕೆ, ತೇಜಸ್ವಿ ಅವರು ಎಲ್ಲರಿಗೂ ಒಂಥರ ಕುತೂಹಲ ಮೂಡಿಸೋ ವ್ಯಕ್ತಿಗಳಾಗಿದ್ರು. ಈಗ ಅವ್ರ ಜೊತೆ ಒಡನಾಟ ಇರೋರು ಬರ್ದಿರೋ ಪುಸ್ತಕಗಳೇ ಸುಮಾರಿದಾವೆ. ಸೊ ಅವರ ಒಡನಾಟ ಹೇಗಿತ್ತು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಒಡನಾಟ ಇದು ರೆಗ್ಯುಲರ್ ಆಗಿ ಎಲ್ಲರೂ ಕೇಳೋ ಪ್ರಶ್ನೆ. ಅದೇನಾಗಿದೆ ಅಂದ್ರೆ, ಇಲ್ಲಿ ಸುತ್ತಮುತ್ತ ಎಲ್ಲರೂ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದವ್ರೆ. ಅಂದ್ರೆ
ಹೆಚ್ಚು ಬೆರಿತಾ ಇದ್ದಿದ್ದೆ ಮಿಡ್ಲ್ ಕ್ಲಾಸು ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಇಂಥವ್ರ ಜೊತೆನೆ ಅವ್ರದ್ದು. ಬೆಳಗ್ಗೆ ಎದ್ರೆ ಸಂತೆಗೆ ಹೋಗೋದು, ಪೋಸ್ಟ್ ಆಫೀಸಿಗೆ ಹೋಗೋದು, ಇಲ್ಲ ನಮ್ಮಂತರ ಜೊತೆ ಲಾಟ್ರಿ ಹೊಡಿಯಕ್ ಹೋಗೋದು, ಈ ತರ ಮೀನ್ ಹಿಡಿಯಕ್ ಹೋಗೋದು. ಸೊ ಅದು 15-20 ವರ್ಷ ಒಬ್ಬರ ಜೊತೆ ಇದ್ರೆ ನೀವು ನಿಮ್ ಒಡನಾಟ ಹೆಂಗಿತ್ತು ಅಂದ್ರೆ ಎಂತ ಹೇಳೋದು. ಆಮೇಲೆ ಕೇಳುವವರೆಲ್ಲ ಏನೋ ಯಾವ್ದಾರು ಒಂದು ತಮಾಷೆ ಪ್ರಸಂಗನೋ ಇನ್ನೇನೋ ಹೇಳಿ ಜ್ಞಾಪಿಸ್ಕೊಂಡು ಹೇಳಿ ಅಂತಾರೆ. ಇಡೀ ಅವ್ರ ಜೊತೆ ಇರ್ತಿದ್ದೆಲ್ಲ ಒಂಥರ ಚೇತೋಹಾರಿ ಗಳಿಗೆಗಳು ಅಂತವಲ್ಲ, ಒಂದಲ್ಲ ಒಂದು ಕಾರ್ಯಭಾರ ತನ್ನಿತ್ತಾನೆ ಆಗೋಗೋದು. ನೆನ್ನೆ ಅವ್ರದ್ ಬರ್ಡೇ ಅಲ್ಲ, ಮೊನ್ನೆ ಅವ್ರದ್ ಬರ್ಡೇ. ಹೌದು, ನೆನ್ನೆ ಅದಕ್ಕಾಗಿ ಇಲ್ಲೇ ಚಿಕ್ಕಮಗಳೂರಲ್ಲಿ ಒಂದು ಇದು ಅಣ್ಣನ ನೆನಪು ನಾಟಕನ ಏರ್ಪಡಿಸಿದ್ದು. ಹೌದು, ನಮ್ಮ ತೇಜಸ್ವಿ ಟ್ರಸ್ಟ್ ಇಂದಾನೆ, ವಿಸ್ಮಯ ಟ್ರಸ್ಟ್ ಇಂದಾನೆ ಏರ್ಪಡಿಸಿದ್ದು. ಕರ್ಣಂ ಅಲ್ಲ, ಯಾವುದು ಕರ್ಣಂ ಪವನ್ ಪ್ರಸಾದ್ ಅವ್ರದ್ದು ಟ್ರೂಪ್ ಇಲ್ಲಿ ಬಂದು ತುಂಬಾ ಚೆನ್ನಾಗಿ ಮಾಡಿದ್ರು. ಅದ್ರಲ್ಲಿ ಈಗ ಒಂದು ನೀವೇನಾದ್ರು ನೋಡಿದ್ರೆ ಅದ್ರಲ್ಲಿ ಒಂದು ತೇಜಸ್ವಿ ಅವರು ಸೈಕಲ್ ಹೊಡ್ಕೊಂಡು ಹೋಗ್ತಾ, ಲೈಸೆನ್ಸ್ ಇದ್ದ ಸೈಕಲ್ ಹೊಡೆದು ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ತಾರೆ ಪೊಲೀಸ್ ಅವರು. ಆಮೇಲೆ ಅವನು ಪೀಟರ್ ರಾಣಿ ಅನ್ನೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಿಕ್ಕಾಬಟ್ಟೆ ಇಲ್ ಟ್ರೀಟ್ ಮಾಡ್ತಾನೆ ಇವನ್ನ. ಒಂಥರ ಅಸಂಬದ್ಧತೆಯ ಪರಮಾವಧಿ ಇದು ಟೋಟಲ್ ಘಟನೆ ಅಂತವು ಸತತವಾಗಿ ನಡೀತಾನೆ ಇರೋವು. ನಮಗೂ ಒಂದ್ಸರಿ ನನಗದ್ ನೋಡ್ತಾ ಇದ್ದಾಗ ನನಗೂ ಸಡನ್ ಆಗಿ ಜ್ಞಾಪಕ ಆಯ್ತು. ತೇಜಸ್ವಿಯವರಿಗೆ ವೆಹಿಕಲ್ಗಳು ಹುಚ್ಚು ತುಂಬಾ. ನಾನು ಅವಾಗಷ್ಟೇ ಕಾಲೇಜ್ ಬಿಟ್ಟು ಬಂದಿದ್ದೆ. ನಮ್ಮ ಮನೇಲಿ ಒಂದು ಅಂಬಾಸಿಡರ್ ಕಾರ್ ಇತ್ತು. ಯಾವಾಗ್ಲೂ ಅಷ್ಟೊತ್ತಿಗೆ ಲಂಕೇಶ್ ಅವರು ಮಾರುತಿ ಕಾರ್ ತಗೊಂಡ್ರು, 87 ಅರೌಂಡ್ ದಾಟ್. ಹೊಸದಾಗಿ ಮಾರುತಿ ಬಂದಿತ್ತಲ್ಲ, ಇವ್ರು ಹೋಗಿ ಡ್ರೈವ್ ಮಾಡ್ಬಿಟ್ಟಿದ್ದಾರೆ ಲಂಕೇಶ್ ಕಾರ್. ಏನ್ ಟ್ರಿಮ್ ಆಗಿದೆ ಕಣಯ್ಯ, ಅದು ಭಾರಿ ಚೆನ್ನಾಗಿದೆ, ಅದು ಇದು ಅಂತಿದ್ರು. ಅವ್ರು 2-3 ಸರಿ ಹೋಗ್ಲತ್ತ. ನನಗೂ ಯಾಕಂದ್ರೆ ನನ್ ಕಾರ್ ನೋಡ್ತಾ ಏನಿದೆ ಈ ಅಂಬಾಸಿಡರ್ ಗಡ ಗಡ ಅನ್ನುತ್ತೆ ಅಂತ. ಅದಕ್ಕೆ ಅವ್ರು ಬೇರೆ ಕೀ ಕೊಟ್ರು, ಇದ್ ಮಾರೋ ಒಂದ್ ಮಾರುತಿ ತಗೊಂಡ್ಬಿಡು ಅಂತ. ಸರಿ ಅಂತ ಮಾರೋದಕ್ಕೇನು ಮಾರಿದ್ದಾಯ್ತು. ಇಮ್ಮಿಡಿಯೇಟ್ ಇದು ಮಾರುತಿ ಸಿಕ್ಕಲ್ಲ. ಅವಾಗೇನೋ ಬುಕ್ ಮಾಡಿ 1 ವರ್ಷ ಎಲ್ಲ ಕಾಯ್ಬೇಕು. ಅದ್ ನನಗ್ ಗೊತ್ತಿಲ್ಲದೆ ಮಾರ್ಕೊಂಡ್ಬಿಟ್ಟೆ. ಆಮೇಲೆ ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಗಲಾಟೆ ಮಾಡಕ್ ಶುರು ಮಾಡಿದ್ರು. ಎಂತ ಮಾಡೋದು ಸರ್ ಈಗ ಅಂದೆ. ಸದ್ಯಕ್ ಒಂದ್ ಕೆಲ್ಸ ಮಾಡು, ಸದ್ಯಕ್ಕೊಂದು ಜೀಪ್ ತಗೊಂಡಿರು, ಮಿಲಿಟರಿ ಜೀಪ್. ಆಯ್ತಾ, ಹುಡುಕು ಎಲ್ಲಾರು ಸಿಗುತ್ತೆ, ಲೆಫ್ಟ್ ಹ್ಯಾಂಡ್ ಮಿಲಿಟರಿ ಜೀಪು ಅಂತಾಯ್ತು. ನಾನು ಬಾರಿ ಆಗಷ್ಟೇ ನಾನು ಕಾಲೇಜಿಂದ ಬಂದವನು, ಯಂಗ್ಸ್ಟರ್, ಇಂಥವಕ್ಕೆ ಏನಾದ್ರು ಹುಡುಕಾಡ್ತಿರ್ತಿದ್ದು. ಎಲ್ಲ ಹುಡುಕದೆ ಒಂದು 4-5 ದಿವಸದಲ್ಲಿ ಇಲ್ಲೇ ಸಕಲೇಶ್ಪುರದಲ್ಲಿ ಒಂದು ಜೀಪ್ ಇದೆ. ತುಂಬಾ ದೊಡ್ಡ ವ್ಯಕ್ತಿ ಅವರು, ಶ್ರೀಮಂತರು, ಅವ್ರು ಮಾರಕ್ ಇಟ್ಟಿದ್ದಾರೆ ಮಿಲಿಟರಿ ತರದ ಜೀಪ್. ನಾನು ಹುಡುಕಿದೀನಿ ಸರ್, ಬನ್ನಿ ಹೋಗೋಣ. ಅವ್ರಿಗೂ ಥ್ರಿಲ್ ಆಗ್ಬಿಡ್ತು, ತಡಿ ಹೋಗೋಣ ನಡೀರಿ. ಹೋದ್ರೆ ಅದಕ್ಕೆ ತುಂಬಾ ಹಳೇದು, ಅರೌಂಡ್ 50s ಮಾಡೆಲ್ ಅದು, ಲೆಫ್ಟ್ ಹ್ಯಾಂಡ್ ಡ್ರೈವ್. ಇವ್ರಿಗೆ ಅದ್ ನೋಡಿದಷ್ಟು ಥ್ರಿಲ್. ಏನಪ್ಪಾ ಅಂದ್ರೆ ಇದು ನಾನ್ ಬಿಚ್ಚಿ ರಿಪೇರಿ ಮಾಡ್ತಾ ಇರಬಹುದಲ್ಲ. ಸರಿ, ವೆಹಿಕಲ್ಗಳು ಚೆನ್ನಾಗಿ ಓಡ್ತಾ ಇದ್ದಾವೆ ಅಂದ್ರೆ ಅವ್ರಿಗೆ ಅಷ್ಟು ಖುಷಿ ಇಲ್ಲ. ಏನಾದ್ರೂ ಒಂದು ಆಗ್ತಾ ಇರ್ಬೇಕು, ಇದ್ ತಗೊಂಡ್ಲೇಬೇಕು ಕಣಯ್ಯ, ಅದು ಇದು ಅಂತ. ಆಮೇಲೆ ಆಯ್ತು, ಅವ್ರು ತುಂಬಾ ತೇಜಸ್ವಿ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ರು. ಹಂಗಾಗಿ ಪ್ರೈಸ್ ನೆಗೋಸಿಯೇಷನ್ ನಮ್ದು ಯೂಶುವಲ್, ಚೌಕಾಸಿ ಮಾಡದೇ ಇದ್ರೆ ಅದು ವ್ಯವಹಾರನೇ ಅಲ್ಲ ಅಂತ ಬೆಳೆದು ಬಂದವ್ರು ನಾವು. ಅವರು 7,500 ಅಂದ್ರು. 7,500 ಕೊಟ್ಟು ತಗೊಂಡು ಹೋಗಿ ಅಂದ್ರು. ನಾನು ಇಲ್ಲ ಅಷ್ಟೆಲ್ಲ ದುಡ್ಡಿಲ್ಲ, 5,500 ಅಂದೆ. ಅವಯ್ಯ ಮೀಡಿಯಾ ಒಂದು 6,500 ಆಗುತ್ತೆ ಅನ್ನೋ ದೃಷ್ಟಿಲಿ ಹಿಂಗೆ ಎಂತದೋ ಅದು ಇದು ಮಾತಾಡ್ತಾ ಒಂದೇ ಸರಿ ತೇಜಸ್ವಿಯರಿಗೆ ಸಿಟ್ಟು ಬಂತು. ರೀ, ಅವ್ರು ಹೇಳ್ದಷ್ಟು ಕೊಟ್ಟು ನಡೆಯೋಣ, ನಡೀರ್ರಿ ಅಂದ್ರು. ಅವರಿಗೆ ಚೌಕಾಸಿ ಅಂದ್ರೆ ಆಗೋದಿಲ್ಲ ತೇಜಸ್ವಿಗೆ. ಗೊತ್ತಿದ್ರು ನಾನ್ ಸುಮ್ನೆ
ಆಸ್ ಯೂಶುವಲ್ ಮಾಡ್ಬೇಕಲ್ಲ ಕಾಟಾಚಾರಕ್ಕಾದ್ರು ಅಂತ ನಾನು 7:30ಗೂ ರೆಡಿ ಇದ್ದೆ, ಇನ್ನು ಬಂದ್ರೆ 6:30ಗೆ ಸಿಕ್ಲಿ ಅಂತ. ಇವ್ರಿಗೆ ಸಿಟ್ಟು ಬಂದಿದ್ ನೋಡಿ, ಅವ್ರ ಪಾಪ ಅವ್ರ ದೊಡ್ಡ ವ್ಯಕ್ತಿ, ಅಯ್ಯೋ ಬೇಡ ಸರ್, ನೀವ್ ಕೇಳಿದ ದುಡ್ಡಿಗೆ ಕೊಟ್ಬಿಡ್ತೀನಿ ಬಿಡಿ ಅಂದ್ರು. ಆಯ್ತಾ. ಬಟ್ ಅದ್ರದ್ದು ಏನೋ ಡಾಕ್ಯುಮೆಂಟ್ಸ್ ಎಂತದೋ ಪ್ರಾಬ್ಲಮ್, ಹಳೇದ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಲು. ಆಯ್ತು, ತಂದಾಯ್ತು, ಎಲ್ಲರೂ ಥ್ರಿಲ್ ಆಗಿ ಅದಕ್ಕೆ ಇದು ಕರೆಕ್ಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಲಿಲ್ಲ, ನಾನು ಇನ್ನು ಲೈಸೆನ್ಸ್ ಮಾಡ್ಸಿಲ್ಲ. ಅಷ್ಟೊತ್ತಿಗೆ ನಮ್ ರಾಮದಾಸ್ ಬಂದ್ರು ಮೂಡಿಗೆರೆಗೆ. ಇಷ್ಟೊಲ್ಲ ಜೀಪ್ ಇದೆಯಲ್ಲ, ನಾವ್ ಎಲ್ಲಿಗಾರು ಹೋಗ್ಬೇಕು. ಎಲ್ಲಿಗೆ ಹೋಗೋದು? ಅಷ್ಟೊತ್ತಿಗೆ ಇನ್ನು ಬರಿತಾ ಇದ್ರು, ಬರೆಯಕ್ ಇನ್ನು ರೆಡಿ ಆಗಿರ್ಲಿಲ್ಲ. ಯಾವ್ದು ಮೋಸ್ಟ್ ಪ್ರಾಬಬ್ಲಿ ಅದು ಅವ್ರ ತಲೆಯಲ್ಲಿ ಇತ್ತು ಅಂತ ಕಾಣುತ್ತೇನೆ. ಇದು ಜುಗಾರಿ ಕ್ರಾಸ್, ಮೀನ್ ಹಿಡಿಯೋದೆಲ್ಲ ಬರುತ್ತಲ್ಲ. ಸೊ ಹಿ ವಾಂಟೆಡ್ ಟು ಸಿ ಬೇಕಲ್ ಫೋರ್ಟ್ ಅಂತ ಇದೆಯಲ್ಲ ಕಾಸರಗೋಡು ಹತ್ರ. ಅದೇನೋ ಅವ್ರಿಗೆ ಒಂದು ಥ್ರಿಲ್ ಇತ್ತು, ಸಮುದ್ರದಲ್ಲಿ ಹೆಂಗ್ ಮೀನ್ ಹಿಡಿತಾರೆ. ಆಮೇಲೆ ಯಾರೋ ಹೇಳಿದ್ರು ಅದ್ರ ಮೇಲೆ ದೆವ್ವ ಇದಾವೆ, ಅಲ್ಲಿ ಹೋಗಿ ನೋಡಿಬೇಕಾರೆ ರಾತ್ರಿ ಅಂತ. ಸೊ ರಾಮದಾಸ್ಗೆ, ನನಗೆ, ರಘುಗೆ ಎಲ್ಲ ಹೇಳಿದ್ರು, ಅದೇನೋ ಯಾರು ಇಲ್ಲ ಅಲ್ಲಿ, ಅದು ಬೇಕಲ್ ಫೋರ್ಟ್ ನಲ್ಲಿ ಯಾರು, ಎಲ್ಲ ನಿರ್ಜನ ಪ್ರದೇಶ, ಒಂದ್ ದಿವ್ಸ ರಾತ್ರಿ ಹೋಗಿ ಅಲ್ಲಿ ಮಲ್ಗೋಣ ಕಣಯ್ಯ ಅಂತ. ನಮ್ಗೆ ನಾಬೇಕು, ನಡೀರಿ, ನಿನ್ ಜೀಪಲ್ಲೇ ಹೋಗೋಣ. ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ನನ್ ಜೀಪಿಗೆ. ಹೌದು, ಕಾಸರಗೋಡಿಗೆ. ನನಗ್ ಒಬ್ನಿಗೆ ಗೊತ್ತು, ಇನ್ನು ಡಾಕ್ಯುಮೆಂಟ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಏನು ಇಲ್ಲ, ಇದು 1950s ಮಾಡೆಲ್ ಅಂತ. ಹೋಗಿ ಅಲ್ಲೆಲ್ಲೋ ಕಾಸರಗೋಡು ಎಂಟರ್ ಆದು ಎಳ್ನೀರು ಕುಡಿಯಕ್ಕೋ ಕಾಫಿ ಕುಡಿಯಕ್ಕೋ ನಿಲ್ಲಿಸ್ಕೊಂಡಿದೀವಿ. ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಜೀಪು ಕರೆಕ್ಟ್ ಆಗಿ ನಮ್ಮ ಎದುರು ಪಾಸ್ ಆಯ್ತು. ನಾವು ಕಾಫಿ ಕುಡಿದು ರಾಮದಾಸ್ ಸಿಗರೇಟ್ ಸೇತಾ ನಿಂತಿದ್ರು. ಅವ್ರಷ್ಟು ದೂರ ಹೋದರು, ಪೊಲೀಸ್ ಜೀಪು ರೌಂಡ್ ಹೊಡ್ಕೊಂಡು ವಾಪಸ್ ಬಂದ್ರು. ಒಬ್ಬ ಯಂಗ್ ಪೊಲೀಸ್ ಆಫೀಸರು, ಯಾರ್ರಿ ನೀವು, ಎಲ್ಲಿಂದ ಬಂದಿದ್ದೀರಿ? ಈ ರಾಮದಾಸ್ ಸುಮ್ನಿರ್ಬೇಕಾ ಬೇಡವಾ? ನೀನು ಪೊಲೀಸ್ ಆಫೀಸರು, ನಾವ್ ಎಲ್ಲಿಂದ ಬಂದಿದ್ದೀವಿ ಅಂತ ಕೇಳಕ್ ನೀನೇನ್ ಟ್ರಾಫಿಕ್ ಅಲ್ವಲ್ಲ, ನಾವ್ ಎಲ್ಲಿಂದಲಾರು ಬರ್ತೀವಿ, ನಿನಗೆ ಯಾಕದು? ಜಟಾಪಟಿ ಹತ್ತೇ ಬಿಡ್ತು. ನಾನು ಡಾಕ್ಯುಮೆಂಟ್ಸ್ ಇಲ್ಲ ಸರ್, ಬೇಡ, ಅವ್ರ ಜೊತೆ ಎಂತ ಗಲಾಟೆ ಇಕ್ಕೆ ಇಲ್ಲ, ದಿಸ್ ಇಸ್ ನಾಟ್ ಅವ್ರದ್ದು ವಾದ. ಹೋಗೋ ಬರೋರ್ನೆಲ್ಲ ವಿಚಾರಿಸ ಅಧಿಕಾರ ನಿನಗಿಲ್ಲ, ಇದ್ರೆ ತೋರ್ಸು, ಆಮೇಲೆ ನಿಂದು ಇದೆಲ್ಲ ತೋರ್ಸು, ಅಪಾಯಿಂಟ್ಮೆಂಟ್ ಲೆಟರ್ ಇಂಥದೇ. ಆಮೇಲೆ ಅವನು ಬಿಡ್ಲೇ ಇಲ್ಲ, ಬನ್ನಿ ಪೊಲೀಸ್ ಸ್ಟೇಷನ್ನಿಗೆ ಅಂತ. ತೇಜಸ್ವಿನೂ ಹೇಳ್ತಾ ಇದ್ದಾರೆ, ಬೇಡ ಕಣ್ರಿ, ನಾವ್ ಬಂದಿರೋ ಕೆಲಸ ಮಾಡ್ಕೊಂಡು ಹೋಗೋಣ, ಬೇಕಲ್ ಫೋರ್ಟಿಗೆ ಹೋಗ್ಬೇಕು, ಅದ್ರ ಒಳಗೆ ಇಷ್ಟ ಲೇಟ್ ಆದ್ರೆ ಅಲ್ಲಿ ಬೇರೆ ಎಂಟ್ರಿ ಇಲ್ಲ, ನಾವು ಕದ್ದು ಹೋಗಿ ಮಲಗುವ ಪ್ಲಾನ್ ಅಲ್ಲಿ ಅಂತ ಬಿಡ್ಲೇ ಇಲ್ಲ ಅವನು. ಬನ್ನಿ ಸ್ಟೇಷನ್ಗೆ ಬನ್ನಿ, ಐ ವಾಂಟ್ ಟು ಫೈಲ್ ಎ ಕೇಸ್ ಅಂತ. ಇನ್ ಎಂತ ಮಾಡೋದು, 3 ಜನನು ಹತ್ಕೊಂಡು ಹೋದು, ರಘುನು ಇತ್ತು, ಪೊಲೀಸ್ ಸ್ಟೇಷನ್ ಹೋಗೋಷ್ಟೊತ್ತಿಗೆ ಅವ್ರು ಒಳಗೆ ಹೋಗಾಗಿತ್ತು. ಇನ್ನು ಮೋಸ್ಟ್ಲಿ ನಮ್ಗಿನ್ನು ಇಲ್ದು ಬರ ಎಲ್ಲಾ ತರದ ಕೇಸ್ ಆಗ್ತಾನೆ, ಇನ್ನು ನಾವು ಕೇರಳದ ಕೋರ್ಟಿಗೆ, ಕರ್ನಾಟಕದವ್ರು ಇಲ್ಲಿ ಎಲ್ಲಿ ಬಂದು ಕೋರ್ಟ್ ಅಟೆಂಡ್ ಮಾಡೋದು ಅಂತ ರಾಮದಾಸನ್ ಬೈತಾ ಅಂತೂ ಹೋದ್ರೆ ಒಳಗೋಗಿ ಕೂತ ತಕ್ಷಣ ಅಲ್ಲಿ ಎಲ್ಲರಿಗೂ ಇದು ಮೈಸೂರು ಪಾಕು, ಕಾಫಿ ಎಲ್ಲ ತಂದಿಟ್ರು. ಅರೆ ಇದೇನಪ್ಪ ಇದು? ಅವನು ಪೊಲೀಸ್ ಆಫೀಸರ್ ಜೋರಾಗಿ ನಗ್ತಾ ಇದ್ದಾನೆ. ಇನ್ನೂ ನನ್ನ ಪತ್ತೆ ಹಚ್ಚಲಿಲ್ವಾ, ನಾನ್ ನಿಮ್ ಶಿಷ್ಯ ಸರ್ ಅಂತ ಹೇಳಿ ರಾಮದಾಸ್. ನನ್ನ PGಯಲ್ಲಿ 2 ವರ್ಷ ಪಾಠ ಮಾಡಿದೀರಿ, ನಿಮ್ಮನ್ನ ಹಂಗೆ ಕಳ್ಸಕ್ ಆಗುತ್ತಾ, ನಮ್ಮೂರಿಗೆ ಬಂದಿದ್ದೀರಾ ಅಂತ. ಸೊ ಇಂಥವು ನಿರಂತರ. ಆಮೇಲೆ ಯಾರಿಗೂ ಹೇಳಬೇಡಿ, ನೀವು ಬಂದಿರೋದೇ ಬೇಕಲ್ ಫೋರ್ಟ್ ಅಲ್ಲಿ ಮಲಗಕ್ಕೆ ಅಂತ ಆದ್ರೆ ದಯವಿಟ್ಟು ಹೋಗಿ ಮಲಗಿ, ಮಾತ್ರ ಅಲ್ಲಿ ದೆವ್ವ ಇದೆ ಅಂತಾರೆ, ನನಗ್ ಗೊತ್ತಿಲ್ಲ ಅಂತ ಹೇಳಿ. ವಿ ಹ್ಯಾಡ್ ಎ ಟ್ರಮೆಂಡಸ್, ಐ ಮೀನ್ ಎಕ್ಸಿಲರೇಟಿಂಗ್ ಎಕ್ಸ್ಪೀರಿಯನ್ಸ್. ಆ ಬೇಕಲ್ ಫೋರ್ಟ್ ನಲ್ಲಿ ಹೋಗಿ ರಾತ್ರಿ ಇಡೀ ಮಲಗಿದ್ದು. ಸುತ್ತಮುತ್ತ ಯಾರು ಇಲ್ಲ, ಬರೀ ಸಮುದ್ರದ ದಂಡೆ. ಸೊ ಇಂಥವ್ನ ನಿಮ್ಮ ಅನುಭವ ಹೇಗಿತ್ತು ಅಂದ್ರೆ ಎಂತದ್ ಹೇಳೋದು? ಅಲ್ಲ, ಈ ತರದ್ದು ಎಲ್ಲೂ ಓದಿರ್ದೇ ಇರೋದು ನಾವು ಕೇಳಿದ್ರೆ ನಮಗೂ ಖುಷಿ ಆಗತ್ತೆ.
ಆ, ಹೌದು, ಎಲ್ಲೂ ಇದು ಯಾರು ಹೇಳಿಲ್ಲ ಅಲ್ಲ. ಹಾ, ಹೌದು. ಹೌದು. ಹಾ. ಆ, ತುಂಬಾ ಖುಷಿ ಆಯ್ತು ಈ ಕತೆ ಕೇಳಿ. ಮತ್ತೆ ಇನ್ನೊಂದು, ಲೈಕ್ ನೀವು ಟ್ರಾನ್ಸ್ಲೇಟೆಡ್ ಬುಕ್ಸ್ ಬರಿತೀರಾ, ಆ ಬುಕ್ಸ್ ಮೂಲ ಪುಸ್ತಕಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಸೀಕ್ರೆಟ್ ಏನು? ಮೋಸ್ಟ್ಲಿ ಎಲ್ಲದೂ ಇರ್ಲಾರದು. ಪ್ಯಾಪಿಲಾನ್, ಹೌದು, ಪ್ಯಾಪಿಯಾನ್ ಒಂದು ಯಾಕಂಗೆ ಅಂದ್ರೆ, ಹ್ಮ್ ನನ್ನ ಪುಸ್ತಕಗಳೆಲ್ಲ ಏನ್ ಲಿಟ್ರರಿ ಟ್ರಾನ್ಸ್ಲೇಷನ್ ಏನ್ ಅಲ್ವಲ್ಲ. ಹ್ಮ್. ಆ, ಭಾವಾನುವಾದ. ಬರೀ ಭಾವಾನುವಾದಗಳು. ಹಾಗಾಗಿ ಬೇರೆಯವರಾದ್ರೆ ಪ್ರತಿ ವರ್ಡಿಗೂ ಮೀನಿಂಗ್ ಹುಡುಕಿ ಮಾಡ್ಬೇಕು. ಆದ್ರೆ ಯೂಶುವಲಿ ನಾನೇನ್ ಮಾಡ್ತೀನಿ ಅಂದ್ರೆ, ಟೋಟಲ್ ಆ ಭಾವನೆಗಳನ್ನ, ಆ ಇದನ್ನ, ಸಿಚುಯೇಷನ್ನ ನಮ್ಮ ಕನ್ನಡದಲ್ಲಿ ನೀವೀಗ ಮಾಡ್ತಾ ಇದ್ದೀರಲ್ಲ ಆ ತರ ಆದಷ್ಟು ಹತ್ತಿರವಾಗಿ ಮನ ಮುಟ್ಟುವಾಗಿ ಹೇಳಕ್ಕೆ ಏನ್ ಮಾಡ್ತೀನಿ, ಮೋಸ್ಟ್ಲಿ ಒಂದ್ ಚಾಪ್ಟರು ಅಥವಾ ಪೂರ್ತಿ ಒಂದ್ 2-3 ಸರಿ ಓದ್ಕೊಂಡು ಆ ಪುಸ್ತಕ ಮುಚ್ಚಿಟ್ಬಿಟ್ಟು ನಾನೇ ಬರೆಯಕ್ಕೆ ಕೂತ್ಕೊಳ್ತೀನಿ. ಅವಾಗ ತನ್ನಿಂತಾನೆ ತುಂಬಾ ಆತ್ಮೀಯವಾದಂತ ವರ್ಡ್ಗಳು, ಕರೆಕ್ಟ್ ಆದ ಇವು ಬರ್ತವೆ. ಅದು ಅದಕ್ಕೆ 2 ರೀಸನ್. ಒಂದು, ಎಸ್ಪೆಷಲಿ ಆ ಪ್ಯಾಪಿಯಾನ್ ಬರಿಬೇಕಾರೆಲ್ಲ ಅವನ್ ಏನೇನು ಹಿ ಹಸ್ ಅಂಡರ್ಗಾನ್ ಸಮ್ ಹಾರಿಬಲ್ ಟೈಮ್ಸ್ ಅಲ್ಲ, ಅದನ್ನ ನಾನು ಆ ಬುಕ್ಕಿನಲ್ಲಿ ಹಿಂದ್ಗಡೆ ಬರ್ದಿದ್ದೀನಿ ಅಂತ ಕಾಣುತ್ತಿಲ್ಲ. ಪ್ಯಾಪಿಯಾನ್ 3 ಅಲ್ಲಿ ಸುಮ್ನೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅದನ್ನ ಟ್ರಾನ್ಸ್ಲೇಟ್ ಮಾಡೋ ಟೈಮಲ್ಲಿ ನಾನು ಅದೇ ತರದ್ ಒಂಥರ, ನನ್ ಮೇಲೆ ಸುಮಾರು 5-6 ಕೇಸ್ಗಳಿದ್ದು, ಅದರಲ್ಲಿ 3-4 ಕ್ರಿಮಿನಲ್ ಕೇಸ್ಗಳು. ಅನಗತ್ಯವಾಗಿ ನನಗೆ ಸಂಬಂಧನೇ ಇಲ್ಲದೆ ಇರೋಕೆಲ್ಲ ನನ್ ಸೇರ್ಸಿದ್ರು. ಆಮೇಲೆ 1-2ಕ್ಕೆ ಸ್ವತಃ ತೇಜಸ್ವಿನೇ ಕಾರಣ. ಸಣ್ಣ ಬೆಳೆಗಾರ ಹೋರಾಟದಲ್ಲೆಲ್ಲ ಸೇರಿಸಿ ನಾವೊಂದು, ಆಮೇಲೆ ಅದಕ್ಕೊಂದು ಕೋಆಪರೇಟಿವ್ ಒಂದು ಮಾಡಿ, ಕೋಮಾರ್ಕ್ ಅಂತ ಹೇಳಿ ಸಣ್ಣ ಬೆಳೆಗಾರರಿಗೆ ಒಕ್ಕೂಟದಲ್ಲಿ ಕಾಫಿನ ಕೊಳ್ಳಕ್ಕೆಲ್ಲ ಮಾಡಿ, ಕೊಂಡ ಮೇಲೆ ಒಂದ್ ದಿವಸ ಸಾಲ ತಂದು ಕೊಂಡು, ಅದು ಸ್ಟೇಟ್ ಗೌರ್ಮೆಂಟೇ ನಮ್ಮನ್ನ ಎನ್ಕರೇಜ್ ಮಾಡ್ತು. 1 ಕೋಟಿ ರೂಪಾಯಿ ಸಾಲ ಕೊಟ್ರು, ನೀವು ಕಾಫಿ ಕೊಳ್ಳಿ ಅಂತ ಹೇಳಿ. ಅವ್ರ ದುಡ್ಡಲ್ಲಿ ಕಾಫಿ ಕೊಂಡು ಇಟ್ಕೊಂಡಿದೀವಿ ನಮ್ ಗೋಡೌನ್ ಒಳಗೆ. ಇದ್ದಕ್ಕಿದ್ದಂಗೆ ಒಂದು 3-4 ಅಥವಾ 1 ವಾರ ಅಂತ ತಿಳ್ಕೊಳ್ಳಿ, 1 ವಾರದಲ್ಲಿ ಕಾಫಿ ರೇಟು 1000 ರೂಪಾಯಿ ಇದ್ದಿದ್ದು 500 ಬಿದ್ದೋಯ್ತು. ಸೊ ಬೇಸಿಕಲಿ ನಮ್ಮ ಹತ್ರ ಇದ್ದ ಸ್ಟಾಕ್ ಇನ್ ವ್ಯಾಲ್ಯೂ ಹಾಫ್ ಆಗೋಯ್ತು. ಅವ್ರು ಕೊಟ್ಟು 1 ಕೋಟಿ ರೂಪಾಯಿ ಬೆಲೆ 50 ಲಕ್ಷ ಆಯ್ತು. ಅವ್ರೀಗ ನಮ್ಮನ್ನು 1 ಕೋಟಿ ವಾಪಸ್ ಕೊಡಿ ಅಂತ ಗೌರ್ಮೆಂಟ್ ಕೇಳಿದ್ರೆ ನಾವು ಎಲ್ಲಿಂದ ಕೊಡೋದ್ರಿ? ಇಲ್ಲ, ನಾವು ಕೊಟ್ಟಿದ್ದ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂತ ನಮ್ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು. ದುಡ್ಡನ್ನ ಕಬಳಿಸಿದ್ದಾರೆ, ನಾನ್ ಬೇಲೇಬಲ್ ವಾರಂಟ್. ಏನ್ ಮಾಡ್ತೀರಾ? ನನಗಂತೂ ತೇಜಸ್ವಿ ಮೇಲೆ ಒಂದು ಸಿಟ್ಟು ಬಂದಿತ್ತು. ಅಂದ್ರೆ ಆ ಟೈಮಲ್ಲೇ ಅವರು ಪ್ಯಾಪಿಯಾನ್ನ ಅವರೇ ಮಾಡ್ಬೇಕು ಅಂತ ಟೇಬಲ್ ಮೇಲೆ ಇಟ್ಕೊಂಡು ಮೀನಾಮೇಷ ಎಣಿಸ್ತಾ ಇದ್ರು. ಯಾವ 1 ತಿಂಗಳಗಟ್ಲೆ ಇಟ್ಕೊಂಡಿದ್ರು, ಅಷ್ಟು ದೊಡ್ಡ ಬುಕ್ ಯಾರು ಮಾಡೋದು ಅದನ್ನ ಅಂತ ಹೇಳಿ. ಆಮೇಲೆ ನಂದು ಈ ಪಜಿತಿ ಎಲ್ಲ ನೋಡಿ ಅವ್ರಿಗೆ ಏನ್ ಅನ್ನಿಸ್ತೋ ಏನೋ, ಇವನು ಅಟ್ಲೀಸ್ಟ್ ಈ ಬುಕ್ ಅನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಎಂಗೇಜ್ ಆದ್ರೆ ಇವನಿಗೊಂದು ಈ ಕೋರ್ಟ್ ಕೇಸು ಅವು ಇವರಿಂದ ಒಂಥರ ಮುಕ್ತಿ ಸಿಕ್ತಂಗೆ, ಆಮೇಲೆ ನಿಜವಾದ ಹೋರಾಟ ಮಾಡೋದು ಹೆಂಗೆ, ಹೌ ಟು ಕಮ್ ಔಟ್ ಆಫ್ ಮೆಂಟಲ್ ಇವು ಅಂತ ಹೇಳಿ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದಲೇ ನನ್ನನ್ನೇ ಒತ್ತಾಯ ಮಾಡಿದ್ರೆ, ಮಾಡಯ್ಯ ಏನಾಗಲ್ಲ, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ. ಸೊ ನಾನ್ ನಿಮ್ಗೆ ಅದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ವಾಸ್ ದ ಟರ್ಮೈಲ್ ವಾಸ್ ಸಮಥಿಂಗ್ ಅಕಿನ್ ಟು ವಾಟ್ ಹಿ ವಾಸ್ ಅಂಡರ್ ಗೋಯಿಂಗ್. ಹಂಗಾಗಿ ಮೋಸ್ಟ್ ಪ್ರಾಬಲಿ ಅದೆಲ್ಲ ಆ ಭಾವನೆಗಳೆಲ್ಲ ಸೂಕ್ತವಾಗಿ ಹೊರಗೆ ಬಂತು ಅನ್ಸುತ್ತೆ, ಹಂಗ ಅನ್ಕೊಂಡಿದ್ದೀನಿ ನಾನು. ಆದ್ರೆ ಕೆಲವು ಸರಿ ವಿ ಗೋ ಓವರ್ ದ ಬೋರ್ಡ್ ಆಲ್ಸೋ. ಬರೆಯೋ ಇದರಲ್ಲಿ ಉತ್ಸಾಹದಲ್ಲಿ ಆ 3rd ವಾಲ್ಯೂಮ್ ಅಲ್ಲಿ ಅಂತ ಕಾಣುತ್ತೆ 1-2-3 ಗಾದೆಗಳನ್ನ ಬಳಸ್ಬಿಟ್ಟಿದ್ದೀನಿ. ಒಂದು, ಗೌಡ ಮಾಡಿದ್ದು ದಂಡಕ್ಕೆ, ಹಾರುವ ಮಾಡಿದ್ದು ಪಿಂಡಕ್ಕೆ ಅಂತ. ಅದನ್ನ ಎಡಿಟ್ ಮಾಡೋ ಟೈಮಲ್ಲಿ ಏನಿದು ಕಾಂಟೆಕ್ಸ್ಟಿಗೆ
ಔಟ್ ಆಫ್ ಕಾಂಟೆಕ್ಸ್ಟ್ ಇದೆ ಅಂತ ಹೇಳಿ ಅನ್ನಿಸ್ತು. ಅದನ್ನ ತೆಗೆದುಹಾಕೋಣ ಅಂತ ಇವ್ರಿಗೆ ನಮ್ ಪ್ರಕಾಶಕರಿಗೆ ಫೋನ್ ಮಾಡಿದೆ. ಸರ್ ಅದಕ್ಕೆ ಶ್ರೀರಾಮ್ಗೆ, ಸರ್ ಅದು ಔಟ್ ಆಫ್ ಕಾಂಟೆಕ್ಸ್ಟ್ ಇದೆ, ನಮ್ಮ ಗೌಡ ಅಂದ್ರೆ ನಮ್ಮ ಕರ್ನಾಟಕದವರು, ಸೊ ಇಲ್ಲಿದಕ್ಕೂ ಅಲ್ಲಿ ನಡೆಯೋ ಕತೆಗೂ ಎಲ್ಲಿ ಸಂಬಂಧ ಇದೆ ರೀ, ತೆಗ್ದಾಕೋಣ ಅಂತ. ತೋ ನಮ್ಗೆ ಒಂದಷ್ಟು ಜನ ವಿರುದ್ಧವಾಗಿ ಮಾತಾಡೋರು ಇಲ್ದೇ ಇದ್ರೆ ಬುಕ್ಕು ಸಪ್ಪೆ ಆಗ್ಬಿಡುತ್ತೆ. ಯಾವನಾರು ಬರೀಲಿ ಈ ತರ ಬರೆದಿದ್ದಾರೆ, ಇದು ಚೆನ್ನಾಗಿಲ್ಲ ಅಂತ. ಆವಾಗ ಒಂಚೂರು ಇನ್ನೊಂದಷ್ಟು ಜನ ಇಲ್ಲ ಕನ್ನಡದ ಗಾದೆಗಳಿಗೆ ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು ಅಂತ ಇನ್ನೊಂದಷ್ಟು ಜನ ಬರೀತಾರೆ, ನಮ್ಗೆ ಒಳ್ಳೇದಾಗುತ್ತೆ. ಅವ್ರು ಹೇಳ್ದಂಗೆ ಆಯ್ತು. ಸುಮಾರು ಜನ ಕರೆಕ್ಟ್ ಆದ ಗಾದೆಗಳಿದಾವೆ ಅಲ್ಲಿ, ತುಂಬಾ ಚೆನ್ನಾಗಿದೆ ಅಂದ್ರು. ಹಾಗೆ ಅವೆಲ್ಲ ಏನ್ ಕ್ಲಾಸಿಕಲ್ ಟ್ರಾನ್ಸ್ಲೇಷನ್ಸ್ ಏನಲ್ಲ ನೋಡಿ. ಹಾಗಾಗಿ ಐ ಥಿಂಕ್ ಇಟ್ ಗೋಸ್ ವೆಲ್. ನಾನು ಪ್ಯಾಪಿಯಾನ್ ಮೂವಿ ನೋಡಿದ್ದೀನಿ. ಮೂವಿ ನನ್ನ ಪ್ರಕಾರ ಅದೇ ಪ್ಯಾಪಿಯಾನ್ ಇಂಗ್ಲಿಷ್ ಬುಕ್ಕಿನ ಅರ್ಧದಷ್ಟು ಇಲ್ಲ. ಇದನ್ನೆಲ್ಲ ಆದ್ರೂ ಅದ್ ನೋಡಿ 4-5 ಆಸ್ಕರ್ಗಳನ್ನ ಗೆಲ್ತು, ಅಕಾಡೆಮಿ ಅವಾರ್ಡ್ಸ್ ಎಲ್ಲ. ಅದಕ್ಕಿಂತ ದುಪ್ಪಟ್ಟು ಚೆನ್ನಾಗಿದೆ ಆ ಪುಸ್ತಕ. ಸೊ ಕನ್ನಡಿಗರಿಗೆ ಅದು ತುಂಬಾ ಇಷ್ಟ ಆಗಿದೆ. ಈಗಲೂ ನನ್ ಬೇರೆ ಯಾವ ಪುಸ್ತಕನೂ ಅವರು ರೆಕಗ್ನೈಸ್ ಮಾಡೋದೇ ಇಲ್ಲ. ಓ, ನೀವು ಪ್ಯಾಪಿಯಾನ್ ಮಾಡಿದೀರಲ್ವಾ. ಸರ್, ಈಗ ನೆಕ್ಸ್ಟ್ ನೀವು ಯಾವ ಪುಸ್ತಕದ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ ಕಡೆಯಿಂದ? ಅದು ಮಚ್ ಮೋರ್ ಎಕ್ಸೈಟಿಂಗ್. ಸುಮ್ನೆ ಹಳೇದೆ ಅಂತದ್ದು, ಹಳೆ ಪುರಾಣ, ನಿಮ್ ಅನುಭವ ಹೇಳಿ ಇದೆಲ್ಲ ಆಗೋಯ್ತಲ್ಲ. ಇದಾದ್ರೆ ನೋಡಿ ನಿಜವಾಗೂ ಒಂಚೂರು ಇಂಟ್ರೆಸ್ಟಿಂಗ್ ಟಾಪಿಕ್. ಇದಿತ್ತಲ್ಲ ನಮ್ಮ ಕೋವಿಡ್ ಗಲಾಟೆ, ಅವಾಗ ಅದೇ ಟೈಮಲ್ಲಿ ಅಂತ ಕಾಣುತ್ತೆ, ಮಯೂರದ ಸಂದೀಪ್ ನಾಯ್ಕ್ ಎಲ್ಲ ಇದ್ರು. ಒಂದು ಅತಿ ಸಣ್ಣ ಕಥೆಗಳ ಸಂಕಲನ ಅಂತ ಒಂದು ತಂದ್ರು. ಅತಿ ಸಣ್ಣ ಕಥೆಗಳ ಸಂಕಲನ ಅಂತ. ಒಂದು ಸ್ಟಾನ್ಸಾದೊಳಗಡೆನೆ ಒಂದು ಕತೆ ಇರಬೇಕು. ಅದಕ್ಕೆ ಅತಿ ಸಣ್ಣ ಅಂತಾನೆ ಅಂತಾರೆ, ಮಿನಿ ಅಥವಾ ಮೈಕ್ರೋ ಸ್ಟೋರೀಸ್ ಅಂತ. ಹೌದು. ಅದಕ್ಕೆ ನನಗೊಂದು ಕೇಳಿದ್ರು. ನಾನು ಒಂದು ಇರುವೆ ಅನ್ನೋ ಒಂದು ಕತೆ ಬರೆದೆ. ಇರುವೆ ಅಂದ್ರೆ ಆಂಟ್ ಅಂತಾನೂ ಆಗುತ್ತೆ, ಬೀಯಿಂಗ್ ಅಂತಾನೂ ಆಗುತ್ತೆ. ನಮ್ಮ ಸೋಷಿಯಲ್ ಬಿಹೇವಿಯರ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದಷ್ಟೇ ನಂದು. ಯಾಕೆ ಒಂದು ಇರುವೆ ಅದೇ ತರ ವರ್ತಿಸುತ್ತೆ, ಇನ್ನೊಂದ್ ತರ ಯಾಕೆ ವರ್ತಿಸಲ್ಲ? ದಟ್ ವಾಸ್ ಮೈ ಕ್ವೆಸ್ಟ್. ಅದಕ್ಕೆ ಸುಮ್ನೆ ಬರ್ದು ಅದಕ್ಕೆ ಬೇಕಾದಂತ, ಬೇಸಿಕಲಿ ನಾನೊಬ್ಬ ಸೈಂಟಿಸ್ಟ್ ಆಗಿರೋದ್ರಿಂದ, ಸೈನ್ಸ್ ನನ್ನ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ, ಸುಮ್ನೆ ಅದಕ್ಕೆ ಸಂಬಂಧಪಟ್ಟಿದ್ನೆಲ್ಲ ಹುಡುಕ್ತಾ ಸುಮ್ನೆ ಮಾಡ್ತಾ ಇದ್ದೆ ನನ್ನ ಪಾಡಿಗೆ ನಾನು. ಸಡನ್ಲಿ ಐ ಕೇಮ್ ಅಕ್ರಾಸ್ ಎ ವಂಡರ್ಫುಲ್ ರಿಸರ್ಚ್ ವರ್ಕ್. ಡಿವಾಲ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್, ಚಿಂಪಾಂಜಿಗಳು ಯಾವ ತರ ರಾಜಕೀಯ ಮಾಡ್ತವೆ ಅಂತ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾನೆ. ಅದು ವರ್ಲ್ಡ್ ಅಲ್ಲಿ ಬೆಸ್ಟ್ ಸೆಲ್ಲರ್. ಸೊ ಅದನ್ನ ಓದಿ ನನಗೆ ಆಶ್ಚರ್ಯ ಆಗ್ಬಿಡ್ತು. ನಮ್ಮ ಇಂದಿನ ರಾಜಕೀಯದ ವ್ಯಕ್ತಿಗಳು ಇವರು ಮಾಡುವ ನಡವಳಿಕೆಗಳನ್ನೆಲ್ಲ ನಮ್ಮ ಪೂರ್ವಜರು, ಬರೀ ಪೂರ್ವಜರಲ್ಲ, ಹಿಂದಿನ ವಂಶಾವಳಿಗಳ ಹಿಂದೆನೆ ನಾನು ಲೆಕ್ಕ ಹಾಕ್ತಾ ಇರೋದು, ಚಿಂಪಾಂಜಿಗಳು ಇದೇ ತರ ಬಿಹೇವ್ ಮಾಡಿದಾವೆ. ರಾಜಕೀಯ ಅಂದ್ರೆ ರಾಜಕೀಯನೇ ನಾನು ಹೇಳ್ತಾ ಇರೋದು, ಬೇರೆ ನಡವಳಿಕೆ ಅಲ್ಲ, ಸ್ಪೆಸಿಫಿಕ್ ಆಗಿ. ಅದನ್ನ ಅವನು ಸುಮ್ನೆ ಅಂದಾಜಿಗೆ ಮಾಡಿಲ್ಲ.
10 ವರ್ಷ ಇದು ಆಮ್ಸ್ಟರ್ಡ್ಯಾಮ್ನ ಆರ್ನ್ಹೆಮ್ ಅನ್ನೋ ಊರಿನ ಒಂದು ಝೂನಲ್ಲಿ 10 ವರ್ಷ ಕೂತ್ಕೊಂಡು ಪ್ರತಿದಿನ ಒಂದು 30 ಚಿಂಪಾಂಜಿಗಳನ್ನ ವಿಡಿಯೋ ಮಾಡಿ ಅವರ ನಡವಳಿಕೆಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅವು ಗುಂಪಿನ ನಾಯಕತ್ವಕ್ಕೆ ಯಾವ್ಯಾವ ತರದ ನಾಟಕಗಳನ್ನು ಮಾಡ್ತವೆ, 2 ಜನಗಳ ಮಧ್ಯೆ ಹೆಂಗೆ ಜಗಳ ತಂದಾಕಿ ತಾನ್ ನಾಯಕ ಆಗುತ್ತೆ, ಅಥವಾ ತನಗ್ ಬೇಕಾದವ್ರನ್ನ ತಾನು ಮುದಿ ಆದಾಗ ತನಗ್ ಬೇಕಾದವ್ರನ್ನ ಹೇಗೆ ಇಂಡೈರೆಕ್ಟ್ ಆಗಿ ಗದ್ದುಗೆ ಕೂರ್ಸುತ್ತೆ. ನನಗೆ ಏನಿದು, ಸೊ ನಾವೆಲ್ಲ ಈಗ ಏನೇನ್ ಮಾಡ್ತಾ ಇದ್ದೇವಿ, ಈ ನಾಟಕಗಳನ್ನೆಲ್ಲ ನಮ್ಮ ಪೂರ್ವಜರಲ್ಲ, ನಮ್ಮ ಇವರು ಆನ್ಸೆಸ್ಟರ್ಸ್ಗಿಂತ ಹಿಂದಿನವರು ಮಾಡ್ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಅದನ್ನಷ್ಟೇ ರಿಪೀಟ್ ಮಾಡ್ತಾ ಇರೋದು, ಸ್ಟೇಜ್ ಮೇಲೆ ನಾಟಕ ಆಡ್ದಂಗ್ ನಾವು. ಸೊ ಇದನ್ನೆಲ್ಲ ಯಾರ ಡಿಟರ್ಮಿನ್ ಮಾಡ್ತಾರೆ? ಜೀನ್ಸ್, ನಮ್ಮ ಜೀನ್ಸ್ ಇದೆಯಲ್ಲ, ಡು ವಿ ಕ್ಯಾರಿ ಆಲ್ ದೋಸ್ ಟ್ರೇಟ್ಸ್? ಯಾಕೆಂದ್ರೆ ನಾವು ಮತ್ತೆ ಚಿಂಪಾಂಜಿಗಳು 98.6% DNA ನಮ್ದು ಅದು ಸೇಮ್. ಬರೀ ವಿ ಡಿಫರ್ ಇನ್ ಜಸ್ಟ್ 1.4% ಆಲ್ಸೋ. ಸೊ ನಮ್ಮ ನಡವಳಿಕೆಗಳು ಅಲ್ಲಿ ಏನಿತ್ತು ಅದೇ ನಮಗೂ ಈಗ್ಲೂ ಬಂದ್ಬಿಟ್ಟಿದೆ. ದಿಸ್ ವಾಸ್ ಸಮಥಿಂಗ್ ವೆರಿ ವೆರಿ, ಐ ಮೀನ್ ತುಂಬಾ ನನಗೆ ಪ್ರಿಯವಾದಂತ ರಿಸರ್ಚ್ ಇದು. ಬೇರೆ ಲೆವೆಲ್ ನಲ್ಲಿ ತೇಜಸ್ವಿನೂ ಕೇಳ್ತಾರೆ ನೋಡಿ, ಆ ಮಿಸ್ಸಿಂಗ್ ಲಿಂಕ್ ಅಲ್ಲಿ ಅದು ಸ್ಟಾರ್ಟ್ ಆಗದೆ ಫಸ್ಟ್ ಲೈನೇನೆ ಯಾರಯ್ಯ ನೀನು ಅಂತ. ನಾನು ಅದೇ ಹೇಳ್ತಾ ಇದ್ದೆ, ನೀವು ಚಂದನ್ ಶೆಟ್ಟಿ ಅನ್ನೋರು ಯಾರೇ ಸಮ್ ಟೋಟಲ್ ಆಫ್ so much of genetic material. Along with that, you are carrying certain traits which were already there in your predecessors. ಸೊ ನೀವು ನಿಮ್ಮ ಅಟ್ಲೀಸ್ಟ್ ಕೆಲವು ಸೋಷಿಯಲ್ ಆಕ್ಟಿವಿಟೀಸ್ ಆರ್ ಪ್ರೀಡಿಟರ್ಮಿನ್. ತೇಜಸ್ವಿ ಅವರು ಯಾರಯ್ಯ ನೀನು ಅಂತ ಕೇಳಿದ ಕ್ವಶನ್. ಆಮೇಲೆ ಇದರಲ್ಲಿ ಚಿದಂಬರ ರಹಸ್ಯದಲ್ಲಿ ಅವರು ಈ ತರದ ತಾತ್ವಿಕವಾದ ಫಿಲಾಸಾಫಿಕಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್ಗಳನ್ನ ನಮ್ಮ ಕೃತಿ ಒಳಗಡೆನೆ ಹುಡುಕಾಡ್ತಿದ್ರಲ್ಲ. ಸೊ ಒಬ್ಬ ಸೃಜನಶೀಲ ಲೇಖಕನಿಗೆ ಎಲ್ಲಾ ಡೇಟಾ ಕೊಟ್ರೆ ಅವನು ನಾಳೆ ಏನಾಗುತ್ತೆ ಅನ್ನೋದನ್ನ ಹೇಳಬಲ್ಲನ? ಎಲ್ಲಾ ಡೇಟಾ ಸೂಪರ್ ಕಂಪ್ಯೂಟರ್ ಕೊಟ್ಟಂಗೆ ಕೊಟ್ರೆ ಹಿಂದಿಂದನ್ನ ಮುಂದಿಂದನ್ ಹೇಳ್ಬಲ್ವಾ ಒಬ್ಬ ಲೇಖಕ ಅಂತ ಒಂದ್ ಕಡೆ ಕೇಳ್ಕಂತಾರೆ. ಒಬ್ಬ ವಿಜ್ಞಾನಿ ಹೇಳಬಲ್ಲ ಅನ್ಸುತ್ತೆ ಈ ಪುಸ್ತಕ, ಈ ರಿಸರ್ಚ್ ನೋಡಿದ್ರೆ. ಸೊ ಅಟ್ಲೀಸ್ಟ್ ಅದು ವೆರಿ ವೆರಿ ಸಿಂಪ್ಲಿಫೈಡ್ ಟ್ರೂತ್ ನಿಮ್ಗೆ ನಾನು ಹೇಳ್ತಾ ಇರೋದು. ಒಂದು ವಾನರ, ಒಂದು ಚಿಂಪಾಂಜಿ ತನ್ನ ನಾಯಕತ್ವಕ್ಕಾಗಿ, ಅಷ್ಟಕ್ಕಾಗಿ ನಾನು ಹೇಳ್ತಾ ಇರೋದು, ಲಿಮಿಟೆಡ್ ಸ್ಪಿಯರ್ ಒಳಗಡೆ ನಾವು ನೋಡಿದ್ರೆ ನಾಳೆ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಹೇಳಿ ಇವತ್ತೇ ಪ್ರಿಡಿಕ್ಟ್ ಮಾಡಬಹುದು. ನಾಳೆ ಯಾರನ್ನ ನಾಯಕತ್ವದ ಗದ್ದಿಗೆಗೆ ಏರಿಸುತ್ತೆ ಅನ್ನೋದನ್ನ ಇವತ್ತೇ ಒಬ್ಬ ಉತ್ತಮ ವಿಜ್ಞಾನಿ ಇವತ್ತೇ ಹೇಳಬಹುದು. ಅದನ್ನ ನಾವು ಒಪ್ಕೊಂಡ್ಬಿಟ್ರೆ ನಮ್ಮೆಲ್ಲ ಆಕ್ಷನ್ಸು, ಅದನ್ನ ಎಕ್ಸ್ಟ್ರಾಪೊಲೇಟ್ ಮಾಡ್ತಾ ಹೋದ್ರೆ ನಮ್ಮೆಲ್ಲ ಆಕ್ಷನ್ಸು ಪ್ರೀಡಿಟರ್ಮಿಂಡ. ಈಗಾಗ್ಲೇ ನಮ್ಮ ಭವಿಷ್ಯ ಈಗಾಗ್ಲೇ ಬರ್ದಾಗಿದ್ಯಾ? ಹಂಗಿದ್ರೆ ಹಣೆ ಬರ ಅಂದ್ರೆ ಏನು? ಇದನ್ನ ಅವರು ಸತತವಾಗಿ ತೇಜಸ್ವಿ ಕೇಳ್ತಾ ಇರ್ತಾರೆ ಅವರು ಬೇರೆ ಬೇರೆ ಕೃತಿಗಳಲ್ಲಿ.
ನನಗೆ ಈ ಬುಕ್ಕು ತುಂಬಾ ಇಟ್ ಈಸ್ ರಿಯಲಿ ಎಕ್ಸೈಟಿಂಗ್. ನಾವ್ ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ, ಆಮೇಲೆ ಧರ್ಮ, ಆಮೇಲೆ ಇವೆಲ್ಲ ಹೇಗ್ ಹುಟ್ಟಿತು ಅನ್ನೋದಕ್ಕೂ ತುಂಬಾ ತುಂಬಾ ರೂಡಿಮೆಂಟ್ರಿ ಇದು ಅದು ಎವಿಡೆನ್ಸ್. ಬಟ್ ಪಕ್ಕಾ 10 ವರ್ಷದ ರಿಸರ್ಚ್. ಅದನ್ನ ನಾವು ಇಂಟ್ರೆಸ್ಟಿಂಗ್ ಆಗಿ ಹೆಂಗೆ ಹೇಳೋದು ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನಾನೊಂದು 3-4 ವರ್ಷದಿಂದ ಒದ್ದಾಡದೆ. ಒಂದು ಚಿಂಪಾಂಜಿ ಗ್ರೂಪ್ ಒಂದು ಝೂನಲ್ಲಿ ಒಳಗಿದ್ದನ್ನ ದಿವಸ ಏನ್ ಮಾಡುತ್ತೆ ಅಂತ ಒಂದು ಇಡೀ ಪುಸ್ತಕ ಹೆಂಗ್ರಿ ಹೇಳೋದು. ಬಟ್ ಅದನ್ನ ಕೈ ಬಿಟ್ಟು ಸುಮ್ಮನಾಗಿದ್ದೆ. ಈಗೊಂದು 6 ತಿಂಗಳ ಹಿಂದೆ ಅದೇ ಗುಂಪಿನಲ್ಲಿ ಒಂದು ಕೊಲೆ ಆಗಿದ್ದ ಕಥೆನೂ ಬಂತು. ಇನ್ಸಿಡೆಂಟ್ ಯೂಟ್ಯೂಬ್ ಅಲ್ಲಿ ಸಿಕ್ತು. ದೆನ್ ಸಡನ್ಲಿ ನನಗೆ ಒಂದು ಇಡೀ ರಿಸರ್ಚ್ ನ ಒಂದು ಕಥೆಯ ಎಳೆ ಹಿಡ್ದಂಗೆ ಹೆಂಗ್ ಹೇಳ್ಬೋದು ಅನ್ನೋದು ಹೊಳೀತು. ಬರೆದು ಮುಗಿಸಿದೀನಿ. ನೀವ್ ಹೇಳ್ದಂಗೆ ಪ್ಯಾಪಿಯಾನ್ ಅದ್ರ ತರದ್ದೆಲ್ಲ ಗದ್ಯ ನನಗೆ ಈ ಬುಕ್ಕಿನ ಗದ್ಯ ನನಗೆ ಅಷ್ಟೊಂದು ಖುಷಿ ಕೊಟ್ಟಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಮಾಡಿರೋ ರಿಸರ್ಚ್ ನ ಒಂದೇ ಎಳೆಯಲ್ಲಿ ಹಿಡ್ದಿಡೋದು ಅಷ್ಟು ಸುಲಭ ಆಗ್ಲಿಲ್ಲ ನನಗೆ. ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ನೋಡೋಣ. ಅದೀಗ ಎಡಿಟರ್ಸ್ ಹತ್ರ ಇದೆ, ಮುಖಪುಟ ಮತ್ತೆ ಸ್ಕೆಚಸ್ ಎಲ್ಲ ಆಗಿದೆ. ನನ್ಗೆ ಒಂದು ತರದಲ್ಲಿ ತುಂಬಾ ಖುಷಿ ಕೊಟ್ಟಂತ ವರ್ಕ್ ಇದು. ಈ ಪುಸ್ತಕದ ಟೈಟಲ್ ಏನು ಅಂತ ಕೇಳ್ಬೋದಾ ಸರ್? ವಾನರ ರಾಜಕೀಯ ಅಂತ. ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನಾವು ಈ ಪುಸ್ತಕದ ಬಿಡುಗಡೆಗೆ ವೇಟ್ ಮಾಡ್ತೀವಿ. ಅದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಇದು ರಿಚರ್ಡ್ ನಿಕ್ಸನ್, ನಿಮ್ಗೆ ವಾಟರ್ ಗೇಟ್ ಹಗರಣ ಗೊತ್ತಿರ್ಬೇಕು. ವಾಟರ್ ಗೇಟ್ ಕ್ಯಾಂಡಲ್. ರಿಚರ್ಡ್ ನಿಕ್ಸನ್ ತನ್ನ ಅಧಿಕಾರ ಕಳೆದುಕೊಂಡ ರಾತ್ರಿ ಕಳ್ಕೊಳಕ್ಕೆ 1-2 ಗಂಟೆ ಮೊದಲು, ತಾನು ರಿಸೈನ್ ಮಾಡಕ್ಕೆ 1-2 ಗಂಟೆ ಮೊದಲು ಯಾವ ತರ ಬಿಹೇವ್ ಮಾಡ್ದ ಅದನ್ನ ಹೆನ್ರಿ ಕಿಸ್ಸಿಂಜರ್ ಸ್ವಂತ ಅವರ ಇದರಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅದನ್ನ ಅಗೇನ್ ಇವರು ಬರ್ನ್ಸ್ಟೀನ್ ಮತ್ತೆ ಇವನು ಬರೆದ್ರಲ್ಲ, ಆಲ್ ದ ಪ್ರೆಸಿಡೆಂಟ್ಸ್ ಮನ್ ಮತ್ತೆ ಫೈನಲ್ ಡೇಸ್ ಅಂತ 2 ಬುಕ್ಕು, ಅವು ಮೂವಿನೂ ಆಯ್ತು. ರಿಚರ್ಡ್ ನಿಕ್ಸನ್ ಹೇಗೆ ಬಿಹೇವ್ ಮಾಡ್ದ ಅನ್ನೋದನ್ನ ಎಷ್ಟು ತುಂಬಾ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಕಟ್ ಆಗಿ ವಿವರವಾಗಿ ಬರೆದಿದ್ದಾನೆ ಯಾರು, ಹೆನ್ರಿ ಕಿಸ್ಸಿಂಜರ್. ನೀವು ನಂಬೋದಿಲ್ಲ, ಒಂದು ಚಿಂಪಾಂಜಿ ಬಿಹೇವಿಯರು ತನ್ನ ಅಧಿಕಾರ ಕಳ್ಕೊಂಡಾಗ ಆ ಗುಂಪಿನ ನಾಯಕಗೂ ನಮ್ಮ ರಿಚರ್ಡ್ ನಿಕ್ಸನ್ ಬಿಹೇವ್ ಮಾಡಿದ್ದಕ್ಕೂ ತದ್ವತ್ ಅದೇ ತರ ಬಿಹೇವ್ ಮಾಡಿದ್ದಾರೆ. ನೆಲದ ಮೇಲೆ ಕೂತ್ಕೊಂಡು ಉರುಳಾಡಿರೋದು. ದಟ್ ಸಮಥಿಂಗ್ ನನಗೆ ಇಟ್ಸ್ ಎಕ್ಸೈಟಿಂಗ್ ಟು ರೈಟ್ ಸೊ ದೋಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸರ್, ಈಗ ನಮ್ಮ ಇಂಟರ್ವ್ಯೂದ ಲಾಸ್ಟ್ ಸ್ಟೇಜಿಗೆ ಬಂದ್ವಿ. ನಮ್ಮ 64 ಚಾನೆಲ್ ವೀಕ್ಷಕರಿಗೆ ಮತ್ತು ಕನ್ನಡ ಪುಸ್ತಕ ಓದುಗರಿಗೆ ನಿಮ್ ಕಡೆಯಿಂದ ಏನಾದ್ರು ಕಿವಿ ಮಾತು ಮೆಸೇಜ್ ಏನಾದ್ರು ಇದೆ? ಕಿವಿ ಮಾತು ಮೆಸೇಜ್ ಕೊಡೋದು ಅಂತಂದ್ರೆ ಹಂಗೇನಿಲ್ಲ. ನಿಮ್ ಚಾನಲ್ ವೀಕ್ಷಿಸ್ಲಿ. ಹಾಗೆ ಇಂಟ್ರೆಸ್ಟಿಂಗ್ ಕನ್ನಡ ಬುಕ್ಗಳು ಎಲ್ಲ ಇದಾವೆ, ಓದ್ತಾರೆ ಬಿಡಿ. ನಾವು ನಮ್ ಕಿವಿ ಮಾತು ಕೇಳಿದ್ರೆ ಆಯ್ತು. ನಾನು ಇಂಟರ್ವ್ಯೂ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ತೇಜಸ್ವಿ ಅವ್ರ ಬಗ್ಗೆ ಕೇಳಿದ್ವಿ, ಹೇಗ್ ಬಿಹೇವ್ ಮಾಡ್ತಾ ಇದ್ರು ಅಂತ. ಸೊ ಅವ್ರದೊಂದು ಕಾಫಿ ನೋಡ್ದಂಗೆ ಆಯ್ತು ನಮ್ಗೆ ಇವತ್ತು. ಸೊ ನಮ್ಮ ಚಾನೆಲ್ಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನನಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಧನ್ಯವಾದಗಳು.